ಎಷ್ಟು ವರ್ಷ ರೀ? 140 ವರ್ಷ. ಬಸವನಗುಡಿಗೆ ಹೇಳಿದೆ, ಬಸವನಗುಡಿ ಅಮ್ಮವ್ರಿಗೆ ಹೇಳಿಬಿಟ್ರು. ಯಾವಾಗಾದ್ರೂ ನಾನು ಹೋಗ್ತೀನಿ ಅಂತಂದ್ರೆ ಅಮ್ಮರು ಅಂತಾರೆ 140 ವರ್ಷ ಬದುಕ್ತೀರಿ ಅಂತ ಹೇಳಿರಲ್ಲ. ಅಯ್ಯೋ 60 ವರ್ಷಗಳ ಒಳಗಿದೆ ಅಲ್ಲಿ ಹೋಗ್ಬಿಟ್ಟವ, ಅಷ್ಟು ವರ್ಷ ಹೆಂಗ್ ಬದುಕಕ್ಕೆ ಸಾಧ್ಯ? ನನ್ನೊಂದು ಮಾತು ಹೇಳ, ಏಸಪ್ಪ ನಂಬಿದವರಿಗೆ ನಿತ್ಯ ಜೀವ ಇರುತ್ತೆ. 140 ವರ್ಷ ಈ ಶರೀರದೊಳಗೆ ಇದ್ರೂ ಆತ್ಮಲೋಕದಲ್ಲಿ ಯುಗ ಯುಗಗಳ ಆಯುಷ್ಯ ಬರಲ್ಲ. ಅದಕ್ಕಾಗಿ ಮೃತ್ಯುಂಜಯ ಮಠವನ್ನು ದೇವರಿಗೆ ಸ್ಥಾಪನೆ ಮಾಡಿದಾನ. ಹಲ್ಲೆಲೂಯ. ಒಂದು ದಿವಸ ಬರುತ್ತೆ, ಏನ್ ಗೊತ್ತಾ? ದೇವರು ಮಾತಾಡಿ ಸತ್ತವನ್ನು ಬದುಕಿಸುವ ಒಂದು ದಿವಸ ಬರುತ್ತೆ. ಈಗಾಗಲೇ ಕೆಲವು ಘಟನೆಗಳು ನಡೆದು ಬಿಟ್ಟವು. ಅದೆಲ್ಲ ಸ್ಪಷ್ಟವಾಗಿಲ್ಲ. ಇಡೀ ದೇಶವೇ ಬೆಚ್ಚಿ ಬಿದ್ದು ಈ ಕಡೆ ನೋಡಬೇಕಂತ ಕಾರ್ಯವು ನಡೆಸುವುದಕ್ಕಾಗಿ ದೇವರು ಇಲ್ಲಿ ಪರಲೋಕ ರಾಜ್ಯದ ಸ್ಥಾನವನ್ನು ಸ್ಥಾಪನೆ ಮಾಡಿದ್ರಲ್ಲ. ಅದಕ್ಕಾಗಿ ನೀವೆಲ್ಲ ಪ್ರಾರ್ಥನೆ ಮಾಡಿ. ಬಾದರ್ಲಿಯಲ್ಲಿ ಮೃತ್ಯುಂಜಯ ಮಠ ಆದರೆ ಆಗಿದೆ ಅಂದ್ರೆ ಬಾದರ್ಲಿ ಗ್ರಾಮಕ್ಕೆ ಗೌರವ. ಇಲ್ಲಿ ಯಾವಾಗ ಮೃತ್ಯುಂಜಯ ಮಠ ಸ್ಟಾರ್ಟ್ ಆಯಿತು ಅಲ್ಲಿಂದ ಹಿಡಿದು ನಮ್ಮ ಒಂದು ಸುತ್ತಮುತ್ತ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಎಷ್ಟು ಆಶೀರ್ವಾದ ಇದೆ ಗೊತ್ತಾ? ಬಹು ಭಯಂಕರವಾದ ಉತ್ತಮ ಬೆಳೆಗಳು ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಇದು ಸೃಷ್ಟಿಕರ್ತನ ಧ್ಯಾನ ಮಾಡುವ ಮಂದಿರ, ಯಾವ ಕುರುದೊಳಗೆ ಮತದೊಳಗೆ ಹಾಕೊಳ್ಳೋ ಮಂದಿರ ಅಲ್ಲ. ಸೃಷ್ಟಿ ಮಾಡಿದ ದೇವರ ಧ್ಯಾನ ಮಾಡುವ ಮಂದಿರ. ಹಲ್ಲೆಲೂಯ. ನನಗೆ ಉತ್ತಮ ಮಗ, ಉತ್ತಮ ಸೊಸೆ, ಉತ್ತಮ ಕುಟುಂಬ, ಉತ್ತಮ ಮಕ್ಕಳಿದ್ದಾರೆ ಪ್ರಿಯರೇ. ವಾದ್ಯ ಅದು ಎಲ್ಲಿ ಕಲ್ತಿಲ್ಲ ಪ್ರಿಯರೇ, ಆದರೆ ಚಾಣಕ್ಷತನದಿಂದ ಬಾರಿಸ್ತಾನೆ ಅಂತ ಜ್ಞಾನ ಕೊಟ್ಟಿದ್ದಾನೆ ದೇವರು. ಹಲ್ಲೆಲೂಯ. ನಮ್ಮ ಏಂಜಲ್ ಪ್ರಾರ್ಥನೆ ಮಾಡ್ತಾಳೆ ಬೆಳಗ್ಗೆ ಮುಂಜಾನೆ. ಆಕೆಗೆ ಪ್ರಾರ್ಥನೆ ಮಾಡುವಾಗ ಯಾರ ಮೇಲೆ ಕೋಪ ಇದೆ ಜ್ಞಾಪಕನೇ ಇರಂಗಿಲ್ಲ, ಎಲ್ಲರ ಬಗ್ಗೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾಳೆ. ಹಲ್ಲೆಲೂಯ. ನನ್ನ ಸೇವಾ ಪರಿಚಯ ಬಹಳ ಯಾರು ಮಾಡಿದಾರೆ ಗೊತ್ತಾ? ನನ್ನ ಸತಿಮಣಿ ಮಾಡಿದ, ನನ್ನ ಬಿದ್ದಾಗ, ನನ್ನ ನೋವಿದ್ದಾಗ. ಹಲ್ಲೆಲೂಯ. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ತಮ್ಮ ನೋವು ಕೊಟ್ಟಿದ್ದು ಮಾತ್ರ ಹೇಳಿಕೊಂತಾರೆ, ಸಂತೋಷ ಪಡಿಸಿದ್ದು ಹೇಳ್ಕೊಳ್ಳಲ್ಲ ಪ್ರಿಯರು. ನನಗೆಲ್ಲರೂ ಕೂಡ ನನ್ನ ಮನೆಯಲ್ಲಿ ಮುಖ್ಯ, ನನ್ನ ಮನೆಯಲ್ಲಿ ಮುಖ್ಯ. ನನ್ನೆಲ್ಲರೂ ಸಂತೋಷ ನೋಡ್ಕೊಂಡಿದ್ದಾರೆ. ನಾನು ಎಲ್ಲ ಒಂದು ತಲೆ ಎಳೆಯುತ್ತಾ ಇದ್ದೀನಿ ಅಂದ್ರೆ ದೇವರು ಅವ್ರ ಮೂಲಕವಾಗಿ ನನ್ನ ಎತ್ತರ ಪಡಿಸಿ ಸರಿಯಾದ ದಾರಿಯಲ್ಲಿ ನಿಂದ್ರಿಸಿದ್ದಾನೆ. ಬೇಸರ ನನ್ನ ಮಗನ ಮೂಲಕವಾಗಿ ಆಗಲಿ, ಸಸ್ಯ ಮೂಲಕವಾಗಿ ಆಗಲಿ, ಅಥವಾ ಆತ್ಮಿಕ ಮಕ್ಕಳಿಗೆ ನಿಮ್ಮ ಮೂಲಕವಾಗಿ ಆಗಲಿ ಕೂಡ ಕೆಲವೊಂದು ವಿಷಯ ನಾನು ತಿಳ್ಕೊಂಡಿದ್ದೇನೆ, ಕೇಳ್ಕೊಂಡಿದ್ದೇನೆ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯ. ಎಲ್ಲ ಗಂಟೆಗೆ ಚಪ್ಪಲಿ ಹೊಡೆದು ಈ ಸಮಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಸಂದೇಶವನ್ನ ಪರಿಶುದ್ಧಾತ್ಮ ದೇವರು ತಿಳಿಸಲು ಇಷ್ಟಪಟ್ಟಿದ್ದಾರೆ. ಈಗ ಚಪ್ಪಲಿ ಹೊಡೆದು ನಾವು ಜನಕರೆಯರ ಮೂಲಕವಾಗಿ ಹೇಳುವಂತ ಸಂದೇಶವನ್ನ ಪರಿಶುದ್ಧಾತ್ಮ ದೇವರ ಮಾತುಗಳನ್ನ ನಾವು ಕೇಳೋಣ. ಚಪ್ಪಲಿ ಹೊಡೆಯೋಣ ಇನ್ನೊಂದ್ಸರಿ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮಯದಲ್ಲಿ ನನ್ನ ಒಡೆಯನು, ರಕ್ಷಕನು, ವಿಮೋಚಕನು ಅತಿ ಬೇಗನೆ ಬರಲು ಮೊದಲಿಂದ ಯೇಸು ಕ್ರಿಸ್ತ ನಾವೆಲ್ಲರೂ ಹೊಂದಿಸ್ತಾ ಇದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಹೋದ ವಾರ ಅನೇಕ
ಆಶೀರ್ವಾದಕರವಾಗಿರ್ತಕ್ಕಂಥ ಮಾತುಗಳನ್ನು ಅಪ್ಪರ ಬಾಯಿ ಮೂಲಕವಾಗಿ ದೇವರು ಮಾತಾಡಿರ್ತಕ್ಕಂಥದ್ದನ್ನು ನಾವು ಕೇಳಿಸಿಕೊಂಡಂಥವರಾಗಿದ್ದೇವೆ. ಈ ಸಮಯದಲ್ಲಿ ವಿಶೇಷವಾದಂಥ ಒಂದು ಸಂಗತಿಯನ್ನು ನಾವು ಧ್ಯಾನ ಮಾಡೋಣ. ಎಲ್ಲರಿಗೆ ಸುಪರಿಚಿತವಾಗಿರ್ತಕ್ಕಂಥ ಪುಸ್ತಕವೇ. ಸಂಡೇ ಸ್ಕೂಲ್ಗಳಲ್ಲಿ ಮುಖ್ಯವಾಗಿ ಈ ಒಂದು ವಾಕ್ಯವನ್ನ ಕಂಠಪಾಠ ಮಾಡಿಸಿರ್ತಾರೆ. ಅಷ್ಟು ಮಾತ್ರವಲ್ಲದೆ ಪ್ರತಿಯೊಬ್ಬ ದೇವರು ನಂಬಿದಂಥ ಮಕ್ಕಳಿಗೆ ಸುಪರಿಚಿತವಾಗಿರ್ತಕ್ಕಂಥ ಒಂದು ಅಧ್ಯಾಯ ಕೀರ್ತನೆಗಳ ಪುಸ್ತಕ 23ನೇಯ ಕೀರ್ತನೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ಸಂಗತಿಗಳನ್ನ ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಆ ಒಂದು ಕೀರ್ತನೆಗಳನ್ನ ಓದ್ತೀನಿ, ದಯವಿಟ್ಟು ಕೇಳ್ರಿ. 23ನೇ ಕೀರ್ತನೆ ಸತ್ಯವೇದ ಪುಸ್ತಕದಲ್ಲಿ ದಾವೀದನು ರಚಿಸಿರ್ತಕ್ಕಂಥ ಕೀರ್ತನೆಗಳೆಂಬುದಾಗಿ ಕರೆಯಿಸಲ್ಪಡುವಂಥ ಕೀರ್ತನೆ. ಪುಸ್ತಕಗಳ ಪುಸ್ತಕವೇ ಎಂಬುದಾಗಿ ಇದನ್ನು ಕರೀಬಹುದು. ಯಾಕಂದ್ರೆ ಅಷ್ಟು 150 ಅಧ್ಯಾಯಗಳಿರ್ತಕ್ಕಂಥ ಒಂದು ಪುಸ್ತಕವಾಗಿ ಇದು ನಮಗೆ ಕಾಣಸಿಗುತ್ತೆ. ಸಂದಲ್ಲಿ ಎಲ್ಲರೂ ಗಮನವಿಟ್ಟು ಕೇಳಬೇಕು. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನ ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನೂ ಹಚ್ಚಿಸುತ್ತಿ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನ ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಒಂದು ಕೀರ್ತನೆ ಅನೇಕರಿಗೆ ಆದರಣೆಯಾಗಿ, ಅನೇಕರ ಜೀವಿತದಲ್ಲಿ ಬಾಳಿಗೆ ಒಂದು ದೀಪವಾಗಿ, ಒಂದು ಮರಣಕರವಾದಂತ ಸ್ಥಿತಿಯ ಕಡೆಗೆ ಜನರು ಹೋಗುವಾಗ ನನ್ನ ದೇವರು ನನಗಿದ್ದಾನೆ, ನನ್ನ ಪಾಲಿಗಿದ್ದಾನೆ, ನನ್ನ ದೇವರು ನನ್ನನ್ನು ಕಾಪಾಡುತ್ತಾನೆ, ನನ್ನನ್ನು ಉನ್ನತವಾದಂತ ಸ್ಥಾನದಲ್ಲಿ ಇರಿಸ್ತಾನೆ, ನಡೆಸ್ತಾನೆ, ಕೊರತೆ ಇಲ್ಲದ ಹಾಗೆ ನನ್ನ ಜೀವಿತ ಇರುತ್ತೆ ಎಂಬುದಾಗಿ, ಯೆಹೋವನೇ ನನ್ನ ಒಳ್ಳೆಯ ಕುರುಬನು ಎಂಬುದಾಗಿ ಕೀರ್ತನೆಗಾರನು ಹಾಡಿ ಕೊಂಡಾಡಿ ಇದನ್ನ ಏನ್ ಮಾಡಿದ್ದಾನೆ, ರಚಿಸಿದ್ದಾನೆ ಪ್ರಿಯರೇ. ಇದು ರಚನೆ ಆಗಬೇಕಾದ್ರೆ ಆತನ ಒಂದು ಜೀವಿತದಲ್ಲಿ ಅನೇಕವಾಗಿರ್ತಕ್ಕಂಥ ಅನುಭವಗಳ ಮೂಲಕವಾಗಿ ಹೋದಂತ ಸಮಯದಲ್ಲಿ ದಾವೀದನು ಈ ಕೀರ್ತನೆಯನ್ನ ರಚಿಸಿರುವಂಥದ್ದು. ಸುಮ್ಮನೆ ಬರೋದಿಲ್ಲ. ಅನುಭವಗಳ ಆದಾಗಲೇ ಒಬ್ಬ ವ್ಯಕ್ತಿಯ ಜೀವಿತ ಎನ್ನುವಂಥದ್ದು ಅನೇಕವಾದಂತ ಏನಂತ ಹೇಳ್ತೀವಿ, ತಿರುವುಗಳನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅನುಭವ ಇದ್ದವರ ಮಾತುಗಳೇ ಬೇರೆ, ಅನುಭವವಿರಲಾರದಂತವರ ಮಾತುಗಳೇ ಬೇರೆಯಾಗಿರುತ್ತೆ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದಾವೀದನು ಪರಿಪೂರ್ಣವಾಗಿ ದೇವರ ಬಳಿಯಲ್ಲಿ ತಂಗಿದವನಾಗಿ, ದೇವರ ಭಕ್ತಿಯನ್ನು ಸವಿದವನಾಗಿ, ಸಂಪೂರ್ಣವಾಗಿ ದೇವರಿಗೆ ಭಯಪಟ್ಟವನಾಗಿ ಜೀವಿಸ್ತಾ ಇರಬೇಕಾದ್ರೆ ದೇವರು ತನ್ನನ್ನು ಯಾವ ಯಾವ ಮೂಲಕವಾಗಿ ನಡೆಸಿದನೋ ಎಂಬುದಾಗಿ, ಕುರಿ ಕಾಯುವಂತ ಹುಡುಗನಾಗಿರ್ತಕ್ಕಂಥ ದಾವೀದನು ತನ್ನನ್ನು ತಾನು ಒಂದು ಕುರಿ ಎಂಬುದಾಗಿ ನೆನೆಸಿ, ದೇವರೇ ನನ್ನ ಕುರುಬನು ಎಂಬುದಾಗಿ ಎಣಿಸಿ ಆತನ ಈ ಕೀರ್ತನೆಯನ್ನು ಏನ್ ಮಾಡಿದಾನೆ, ರಚಿಸಿದ್ದಾನೆ ಪ್ರಿಯರೇ. ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಮೊಟ್ಟ ಮೊದಲನೇದಾಗಿ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದೇನ್ರಿ, ದೇವರು ನಮ್ಮ ಕುರುಬ. ಇದನ್ನ ನಾವು ಸಂಪೂರ್ಣವಾಗಿ ಎಲ್ಲರೂ ಒಪ್ಪಿಕೊಳ್ಳಬೇಕು. ಏನ್ರಿ, ದೇವರು ನಮ್ಮ ಕುರುಬನಾಗಿದ್ದಾನೆ. ಯಾವ ಜನಾಂಗದವರಿಗೆ ದೇವರು ಕುರುಬನಾಗಿಲ್ವೋ ಅವರ ಪಾಡು ಭಯಂಕರವಾದಂತ ಸ್ಥಿತಿಯಲ್ಲಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕುರುಬನಿದ್ದಾನೆ ಅಂತಂದ್ರೆ ಕುರುಬನಿಗೆ ತಕ್ಕದಾಗಿರ್ತಕ್ಕಂಥ ಆತನ ಸ್ವರಗಳನ್ನ ಕೇಳುವಂತ ಕುರಿಗಳು ಖಂಡಿತವಾಗಿ ಇದ್ದೇ ಇರ್ತವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ, ದೇವರು ನನಗೆ ಕುರುಬನು, ನನಗೆ ಕೊರತೆ ಇಲ್ಲ. ಯಾಕಂದ್ರೆ ಒಬ್ಬ ಕುರುಬ ತನ್ನ ಕುರಿಗಳನ್ನು ಎಷ್ಟರ ಮಟ್ಟಿಗೆ ಆತನು ಪ್ರೀತಿಸ್ತಾನಂತಂದ್ರೆ, ಎಷ್ಟರ ಮಟ್ಟಿಗೆ ಆತನು ಅವುಗಳನ್ನ ನೋಡಿಕೊಳ್ತಾನಂತಂದ್ರೆ, ತನ್ನ ಪ್ರಾಣವನ್ನಾದರೂ ಪಣಕ್ಕಿಟ್ಟು ಅವುಗಳನ್ನ ಉಳಿಸಬೇಕು, ಕಾಯಬೇಕು, ಕಾಪಾಡಬೇಕೆನ್ನುವಂತ ಒಂದು ಭಾರ ಬಾಧ್ಯತೆ ಯಾರ ಮೇಲಿರುತ್ತೆ? ಕುರುಬನ ಮೇಲೆ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರೇ ನೀನು ನನ್ನ ಕುರುಬನಾಗಿದ್ದೀಯಾ, ಅದಕ್ಕಾಗಿ ನನಗೆ ಕೊರತೆ ಇಲ್ಲ. ಒಬ್ಬ ಕುರುಬ ತನ್ನ ಕುರಿಗಳನ್ನ ನಡೆಸಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆತನ ಏನ್ ಮಾಡ್ತಾನೆ, ಆ ಕುರಿಗಳನ್ನ ಏನ್ ಮಾಡ್ತಾನ್ರಿ, ಒಳ್ಳೆಯ ಸಮೃದ್ಧಿಕರವಾದಂತ ಮೇವು ಸಿಗುವಂತ ಸ್ಥಳದ ಕಡೆಗೆ ಏನ್ ಮಾಡ್ತಾನೆ, ಅದನ್ನ
ನಡೆಸಿಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದಾವೀದನು ಹೇಳ್ತಾ ಇದ್ದಾನೆ, ದೇವರೇ, ನಾನು ನಿನ್ನ ಕುರಿಮರಿಯಾಗಿರುವಾಗ, ನೀನು ನನ್ನ ಕುರುಬನಾಗಿರುವಾಗ ನನಗೆ ಯಾವ ವಿಷಯದಲ್ಲಿಯೂ ಕೂಡ ಕೊರತೆ ಇಲ್ಲ. ದೇವರು ನಿನ್ನ ಕುರುಬನಾಗಿರುವಾಗ ನಮಗೆ ಯಾವ ವಿಷಯದಲ್ಲಿ ಕೊರತೆ ಇಲ್ಲದ ಹಾಗೆ ದೇವರು ನಡೆಸ್ತಾನೆ. ಪ್ರಿಯರೇ, ಕೊರತೆ ಅಂತಂದ್ರೆ ಏನ್ರಿ? ಕೊರತೆ ಅಂದ್ರೆ ಏನು? ನಮ್ಮಲ್ಲಿ ಇರಲಾರದಂತ ಒಂದು ಸ್ಥಿತಿಗತಿಗಳು, ಯಾವುದೋ ಒಂದು ಬಳಲುವಿಕೆ, ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ವಸ್ತು ನಮ್ಮಲ್ಲಿ ಇರಲಾರದಂತ ಒಂದು ಪರಿಸ್ಥಿತಿಗಳ ಕಡೆಗೆ ನಾವು ಹೋಗುವಂತದ್ದನ್ನೇ ನಾವೇನಂತ ಕರಿತೀವಿ? ಕೊರತೆ ಎಂಬುದಾಗಿ, ಸ್ಕೇರ್ಸಿಟಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಕುರುಬನಾಗಿರುವಾಗ ಮೊದಲನೇದಾಗಿ ನಮಗೆ ಕೊರತೆ ಇಲ್ಲದ ಹಾಗೆ ದೇವರು ಏನ್ ಮಾಡ್ತಾನೆ? ನಮ್ಮನ್ನ ನಡೆಸ್ತಾನೆ. ಅದು ನಮ್ಮ ಆರೋಗ್ಯದ ವಿಷಯವಾಗಿರ್ಬೋದು, ಅದು ನಮ್ಮ ಕೆಲವೊಂದು ವಸ್ತು ವಿಷಯಗಳ ವಿಷಯವಾಗಿರ್ಬೋದು, ಅದು ನಮ್ಮ ಮುಂದಿನ ಭವಿಷ್ಯತ್ತಿನ ವಿಷಯವಾಗಿರ್ಬೋದು, ಯಾವುದರಲ್ಲಿಯೂ ಕೂಡ ಕೊರತೆ ಇಲ್ಲದ ಹಾಗೆ ದೇವರು ಏನ್ ಮಾಡ್ತಾನೆ? ನಡೆಸ್ತಾನೆ. ಪ್ರಿಯ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ನಮಗೆ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ಏನಾಗಿದ್ದಾನೆ ಅಂತ? ನಮಗೆ ಕುರುಬನಾಗಿದ್ದಾನೆ. ಅದರ ಸಲುವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಹೊರಟು ಬಂದ ಸಮಯದಲ್ಲಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಅನ್ಕೊಳ್ತೀನಿ, ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. 10ನೇ ವಚನ ಓದಿಕೊಳ್ಳೋಣ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೇ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನ ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ತೋಳ ಬರುವುದನ್ನ ಕಾಣುತ್ತಲೇ ಕುರಿಗಳನ್ನ ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನ ಹಿಡುಕೊಂಡು ಹಿಂಡನ್ನ ಚದುರಿಸುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ನಾನೇ ನಿಮಗೆ ಒಳ್ಳೆಯ ಕುರುಬನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನನಗಿಂತ ಮುಂಚೆ ಬಂದಂತವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಕಳ್ಳರು, ಸೂಲುಕೊಳ್ಳುವವರು ಆಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಕುರುಬನು ದೇವರಾಗಿರುವಾಗ ದೇವರು ನಮ್ಮನ್ನ ಕೊರತೆ ಇಲ್ಲದೆ ಏನ್ ಮಾಡ್ತಾನೆ? ನಡೆಸುವಂತ ದೇವರಾಗಿದ್ದಾನೆ. ಏನ್ ಮಾಡ್ತಾನೆ? ನಮಗೆ ದೇವರು ಕೊರತೆ ಇಲ್ಲದೆ ನಡೆಸ್ತಾನೆ. ಯಾವ ವಿಷಯದಲ್ಲಿ ಕೊರತೆ ಇಲ್ಲದೆ ದೇವರು ನಮ್ಮನ್ನ ಕಾಪಾಡ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ನಂಬಬೇಕು, ನಾವು ವಿಶ್ವಾಸವಿಡಬೇಕು, ದೇವರು ನಮ್ಮ ಕುರುಬನಾಗಿದ್ದಾನೆ. ಏನಾಗಿದ್ದಾನ್ರಿ? ದೇವರು ನಮ್ಮ ಕುರುಬನಾಗಿದ್ದಾನೆ. ಕುರುಬನಾದಂಥ ದೇವರು ನಮಗಿರುವಾಗ ಕೊರತೆ ಎನ್ನುವಂಥದ್ದು ಯಾವ ವಿಷಯದಲ್ಲಿ ನಮ್ಮಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕೊರತೆ ಇದೆ ಅಂತಂದ್ರೆ ನಾವು ಸರಿಯಾದ ರೀತಿಯಲ್ಲಿ ದೇವರನ್ನ ಅರ್ಥ ಮಾಡಿಕೊಂಡಿಲ್ಲ, ಸರಿಯಾದ ರೀತಿಯಲ್ಲಿ ದೇವರನ್ನ ಕಂಡುಕೊಂಡಿಲ್ಲ, ಸರಿಯಾದ ರೀತಿಯಲ್ಲಿ ದೇವರ ಸಂಗಡ ನಾವು ಬಳಕೆಯಲ್ಲಿ ಇಲ್ಲ ಎಂಬುದನ್ನು ಅದು ಏನು ಮಾಡುತ್ತೆ? ನಮಗೆ ಸೂಚಿಸುತ್ತೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಯೆಹೋವನು ನಮಗೆ ಕುರುಬನಾಗಿದ್ದಾನೆ. ಏನಾಗಿದ್ದಾನಂತ? ಕುರುಬನಾಗಿದ್ದಾನೆ. ಆತನ ಮೇಲೆ ಸಂಪೂರ್ಣವಾಗಿ ನಾವೇನ್ ಮಾಡ್ಬೇಕ್ರಿ? ನಂಬಿಕೆಯನ್ನ, ಭರವಸೆಯನ್ನ ಇಟ್ಟು ನಮ್ಮ ಜೀವಿತದಲ್ಲಿ ನಾವು ಮುಂದೆ ಸಾಗುವಂತ ವ್ಯಕ್ತಿಗಳಾಗಿರ್ಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಕುರುಬನಾಗಿರುವಾಗ ನಮಗೆ ಯಾವ ವಿಷಯದಲ್ಲಿ ಕೊರತೆ ಇರೋದಿಲ್ಲ. ಎರಡನೇದಾಗಿ ಅಲ್ಲಿ ನಾವು ನೋಡುವಾಗ ಆತನು ಹಸರುಗಾವಲುಗಳಲ್ಲಿ ನಮ್ಮನ್ನ ತಂಗಿಸುತ್ತಾ ವಿಶ್ರಾಂತಿಕರವಾದಂತ ನೀರುಗಳ ಬಳಿಗೆ ನಮ್ಮನ್ನ ಏನ್ ಮಾಡ್ತಾನಂತೆ? ಬರಮಾಡ್ತಾನೆ. ಅಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ವಿಶ್ರಾಂತಿ ಬೇಕು. ದೇವರು ನಮಗೆ ವಿಶ್ರಾಂತಿಯನ್ನು ಏನು ಮಾಡಿದಾನೆ? ನೇಮಕ ಮಾಡಿದಾನೆ. ವಿಶ್ರಾಂತಿ ಇರಲಾರ್ದೆ 24 ತಾಸುಗಳ ಕೆಲಸ ಮಾಡಿದ್ರೆ ಏನಾಗುತ್ತೆ? ನಮ್ಮ ದೇಹ ದಣಿವಾಗಿ ಏನಾಗತ್ರಿ? ಅನಾರೋಗ್ಯಕ್ಕೆ ಈಡಾಗುತ್ತೆ. ದೇವರು ವಿಶ್ರಾಂತಿಯನ್ನು ಕೊಡ್ತಾನಂತೆ. ಯಾರಿಗೆ ಕೊಡ್ತಾನೆ ವಿಶ್ರಾಂತಿ? ತನ್ನ ಕುರಿಗಳಿಗೆ. ಯಾರಿಗೆ ಕೊಡ್ತಾನೆ ವಿಶ್ರಾಂತಿ? ತನ್ನ ಕುರಿಗಳಿಗೆ ದೇವರು ವಿಶ್ರಾಂತಿಯನ್ನು ಕೊಡ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ದೇವರ ಮೇಲೆ ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಆತನನ್ನ ಕುರುಬನು ಎಂಬುದಾಗಿ ನೀನು ಒಪ್ಪಿಕೊಂಡು ಜೀವಿಸುವಾಗ ನಿನ್ನ ಜೀವಿತ ಯಾವ ವಿಷಯದಲ್ಲಿಯೂ ಕೂಡ ಕೊರತೆ ಇಲ್ಲದೆ ಏನಾಗುತ್ತೆ? ಜೀವಿಸುವಂತ ಬದುಕಾಗಿರುತ್ತೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ನಿನ್ನನ್ನು ಹಸರುಗಾವಲುಗಳಲ್ಲಿ ಏನ್ ಮಾಡ್ತಾನಂತೆ? ತಂಗಿಸಿ ನಿನ್ನಗೆ ವಿಶ್ರಾಂತಿಕರವಾದಂತ ನೀರುಗಳ ಬಳಿಗೆ ನಿನ್ನನ್ನ ಬರಮಾಡ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ರು, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಅಲ್ಲಿಯವರೆಗೆ
ಜನರು ವಿಶ್ರಾಂತಿಗಾಗಿ ಏನೆಲ್ಲ ಕಾರ್ಯಗಳನ್ನ ಮಾಡಿದರೆ, ತಮ್ಮ ಆಲೋಚನೆಗಳು ಏನೇನಿದವು ಆ ಎಲ್ಲ ಆಲೋಚನೆಗಳ ಮೂಲಕವಾಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕಂತೇಳಿ ನೆನೆಸಿದ್ರು. ಅವ್ರು ಯಾರು ಕೂಡ ದೇವರಿಂದ ಬರುವಂತ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಯೇಸು ಕರಿತಾ ಇದ್ದಾನೆ ಏನಂತೇಳಿ, ನಾನು ನಿನ್ನ ಜೀವಿತದಲ್ಲಿ ವಿಶ್ರಾಂತಿಯನ್ನ ಕೊಡ್ತೇನೆ. ನಾನು ನಿನ್ನ ಜೀವಿತದಲ್ಲಿ ವಿಶ್ರಾಂತಿಕರವಾದಂಥ ನೀರುಗಳ ಬಳಿಗೆ ನಾನು ಬರಮಾಡ್ತೇನೆ. ಆ ನೀರು ಬೇರೆ ಏನಲ್ಲ, ದೇವರ ಒಂದು ಸಜೀವವಾದಂಥ ವಾಕ್ಯ. ಪ್ರಿಯರೇ, ನಮ್ಮ ಸಂಗಡ ಮಾತಾಡುವಂಥ ಸಜೀವವಾದಂಥ ದೇವರ ವಾಕ್ಯವೇ ನೀರಿಗೆ ಏನಾಗಿದೆ ರೀ, ಸಾದೃಶ್ಯವಾಗಿದೆ. ಪ್ರಿಯರೇ, ಆ ದೇವರ ವಾಕ್ಯ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಏನ್ ಮಾಡುತ್ತೆ, ಅದು ನಡೆಸುತ್ತೆ. ಕತ್ತಲೆಯ ಕಡೆಗೆ ನಾವು ಹೋಗುವಾಗ, ಆ ಒಂದು ಮರಣಕರವಾದಂಥ ಸ್ಥಿತಿಯ ಕಡೆಗೆ ನಾವು ಹೋಗುವಾಗ, ಆ ಒಂದು ದೇವರ ವಾಕ್ಯ ನಮ್ಮನ್ನ ಏನ್ ಮಾಡುತ್ತೆ ರೀ, ಜೀವದ ಸ್ಥಿತಿಯ ಕಡೆಗೆ ನಡೆಸಿಕೊಂಡು ಹೋಗುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಕುರುಬನಾದಂಥ ದೇವರು ಕೊರತೆ ಇಲ್ಲದೆ ನಡೆಸ್ತಾನೆ. ಎರಡನೇದಾಗಿ ಆತನು ನಮಗೆ ವಿಶ್ರಾಂತಿಯನ್ನು ಕೊಡ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ ಬೇಕ್ರಿ, ವಿಶ್ರಾಂತಿ ಬೇಕು. ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಏನ್ ಬೇಕು, ವಿಶ್ರಾಂತಿ ಬೇಕು. ಮಷಿನರಿಗಳಿಗೂ ಕೂಡ ಏನ್ ಬೇಕು, ವಿಶ್ರಾಂತಿ ಬೇಕು. ಕಂಟಿನ್ಯೂಸ್ ಆಗಿ ಹಂಗೆ ರನ್ ಆಗ್ತಾ ಇದ್ರೆ ಏನಾಗ್ತವೆ, ಅವು ರಿಪೇರಿ ಬರ್ತವೆ. ಪ್ರತಿಯೊಂದು ವಿಷಯಕ್ಕೂ ಕೂಡ ವಿಶ್ರಾಂತಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ತನ್ನ ಮಕ್ಕಳಿಗೆ ಕೊಡುವಂತ ವಿಶ್ರಾಂತಿಯ ಕುರಿತಾಗಿ ನಾವು ಪ್ರಕಟಣೆ ಪುಸ್ತಕವನ್ನು ನಾವು ತೆಗೆದಿದ್ದೆ ಆದ್ರೆ 14ನೇ ಅಧ್ಯಾಯ ಅನ್ಕೊಂತೀನಿ, 13ನೇ ವಚನ ಓದಿಕೊಳ್ಳುವಾಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಆಫ್ ಮಾಡಿ, ಅದು ಆಫ್ ಮಾಡಿ, ಬಟನ್ ಆಫ್ ಮಾಡಿ. ಹಲ್ಲೆಲೂಯಾ. ಓಕೆ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರನ್ನು ನಂಬಿದಂಥ ಮಕ್ಕಳಿಗೆ ವಿಶ್ರಾಂತಿ ಎನ್ನುವಂಥದ್ದನ್ನು ಯಾರು ಕೊಡ್ತಾರ್ರಿ, ದೇವರು ಒದಗಿಸಿ ಕೊಡ್ತಾನೆ. ಈ ಲೋಕದಲ್ಲಿ ಎಲ್ಲ ಅವಿಶ್ರಾಂತಿಯ ಸ್ಥಳಗಳ ಕಡೆಗೇನೆ ಅನೇಕ ಜನರು ಹೋಗುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ನಿಜವಾದಂಥ ವಿಶ್ರಾಂತಿ, ದೇವರು ಕರುಣಿಸುವಂಥ ವಿಶ್ರಾಂತಿಯ ಕುರಿತಾಗಿ ಇಲ್ಲಿ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 13ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತೇಳಿ, ಅವರ ಕಷ್ಟ ತೀರಿತು, ಅವರಿಗೆ ಏನಾಗುತ್ತಂತೆ, ವಿಶ್ರಾಂತಿ ಆಗುವುದು. ಅವರು ದೇವರಿಗೋಸ್ಕರವಾಗಿ ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಪ್ರಯಾಸ, ಅವರು ದೇವರನ್ನು ನಂಬಿದ ಕಾರಣಕ್ಕಾಗಿ ಅವರು ಮಾಡಿದಂಥ ಪ್ರತಿಯೊಂದು ಸುಕೃತ್ಯಗಳು ಅವರ ಸಂಗಡ ಎಲ್ಲಿಗೆ ಏರಿ ಬರ್ತಾವಂತೆ, ಪರಲೋಕಕ್ಕೆ ಏರಿ ಬರ್ತವೆ. ಪ್ರೇರು, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಎರಡನೇದಾಗಿ ದೇವರು ನಮ್ಮನ್ನ ವಿಶ್ರಾಂತಿಯ ಸ್ಥಳದ ಕಡೆಗೆ ನಡೆಸ್ತಾನೆ. ಪ್ರತಿಯೊಂದು ಸಮಯದಲ್ಲಿ ಸಮಾಧಾನದ ಸ್ಥಿತಿಯ ಕಡೆಗೆ ದೇವರು ನಮ್ಮನ್ನ ನಡೆಸ್ತಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಆತನು ನಮ್ಮನ್ನ ತಂಗಿಸುತ್ತಾನಂತೇಳಿ. ಎಲ್ಲಿ ತಂಗಿಸ್ತಾನಂತ್ರಿ, ಹಸರುಗಾವಲುಗಳಲ್ಲಿ. ಹಸರುಗಾವಲು, ಹಸರು ಅಂತಂದ್ರೆ ಎಲ್ಲರಿಗೂ ಕೂಡ ನಮಗೆ ಇಷ್ಟ. ಹಸರು ಯಾವುದಕ್ಕೆ ಸಾದೃಶ್ಯ ರೀ, ಸಮೃದ್ಧಿಗೆ ಸಾದೃಶ್ಯ. ಯಾವುದಕ್ಕೆ ಸಾದೃಶ್ಯ, ಸಮೃದ್ಧಿ. ಹಸರು, ಭೂಮಿ ತುಂಬ ಹಸರಾದಾಗ ಮಳೆಗಾಲದ ಸಮಯದಲ್ಲಿ ನಾವು ನೋಡ್ತೀವಿ ಎಷ್ಟು ಚಂದ ಕಾಣುತ್ತೆ. ಅದು ಹಸಿರು, ಅದು ನಮಗೇನು ಕೊಡುತ್ತೆ, ಅದು ಫಲವನ್ನು ಕೊಡುತ್ತೆ. ಆ ಬೆಳೆ ಬರಲಾರ್ದೆ ಇದ್ದಿದ್ರೆ, ಅದು ಹಸಿರಾಗಿ ಬೆಳೆಯನ್ನು ಕೊಡಲಾರ್ದೆ ಇದ್ದಿದ್ರೆ ನಾವು ಬದುಕೋದಕ್ಕೆ ಸಾಧ್ಯನಾ? ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಕೀರ್ತನೆಗಾರನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಏನಂತೇಳಿ, ಆತನು ನನ್ನ ಕುರುಬನಾಗಿ ಇರುವಾಗ ನನ್ನನ್ನು ಕೊರತೆ ಇಲ್ಲದೆ ಆತನು ನಡೆಸುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಆತನು ಹಸರುಗಾವಲುಗಳಲ್ಲಿ ನನ್ನನ್ನು ಏನು ಮಾಡ್ತಾನಂತೆ, ತಂಗಿಸುತ್ತಾನೆ. ಎಲ್ಲಿ ನಾವು ತಂಗಿಸಲ್ಪಡ್ತೀವಂತೆ, ಹಸರುಗಾವಲುಗಳಲ್ಲಿ. ಮತ್ತೆ ನಾವು ಕೊರತೆಯ ಕಡೆಗೆ ಹೋಗೋದಿಲ್ಲ, ಮತ್ತೆ ನಾವು ಬರಗಾಲದ ಒಂದು ಪರಿಸ್ಥಿತಿಯ ಕಡೆಗೆ ಹೋಗೋದಿಲ್ಲ, ಮತ್ತೆ ನಾವು ಬೀಳುವಂಥ ಸ್ಥಿತಿಯ ಕಡೆಗೆ ಹೋಗೋದಿಲ್ಲ. ಯಾಕಂದರೆ ಕುರುಬನ ಸಂಗಡ ಕುರಿಗಳು ಇರುವ ಹಾಗೆ ಯೇಸು ಕ್ರಿಸ್ತನು ನಮ್ಮ ಕುರುಬನಾಗಿ ಆತನು ಯಾವಾಗಲೂ ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ಆತನು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಅದರ ಸಲುವಾಗಿ 28ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೊನೆಯ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಂತಂದರೆ, ನಾನು ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡ ಇರುವೆನು ಎಂಬುದಾಗಿ. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರುವರು, ಅವರ ನಡುವೆ ನಾನು ಇದ್ದೇನೆ ಎಂಬುದಾಗಿ. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ಅವರು ಏನು ಮಾಡಿದಾರೆ, ತಿಳಿಸಿದ್ದಾರೆ. 20ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ 2-3 ವಿಷಯವಾಗಿ ಅಲ್ಲಿ ನಾನು ಇರ್ತೀನಿ ಎಂಬುದಾಗಿ ಆತನು ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 18ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ
20ನೇ ವಚನ, ಯಾಕಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲಿ 2-3 ಯೇಸು ಕ್ರಿಸ್ತನ ನಾಮದಲ್ಲಿ ಒಂದು ಸ್ಥಳದಲ್ಲಿ ಅವರು ಕೂಡಿ ಬರುವಾಗ ಅವರ ಮಧ್ಯದಲ್ಲಿ ಯಾರಿದಾರ್ರಿ? ದೇವರಿದ್ದಾನೆ. ಅದಕ್ಕಾಗಿ ನೋಡ್ರಿ, ಆತನ ಬಳಿಗೆ ಬಂದಿರುವಾಗ ನಮ್ಮ ಜೀವಿತ ಆತನ ಬಳಿಗೆ ಬರಲಾರ್ದಕ್ಕಿಂತ ಮುಂಚಿತವಾಗಿ ಹೆಂಗಿತ್ತು? ಭಯಂಕರವಾದಂಥ ಸ್ಥಿತಿಯಾಗಿತ್ತು. ಹಸಿರು ತನ ಇರಲಾರ್ದಂಥ ಒಂದು ಪರಿಸ್ಥಿತಿ ಆಗಿತ್ತು. ಅನೇಕ ಒಂದು ಅಳುವಿಕೆ ಆಗಿರ್ಬೋದು, ನರಳಾಟ ಆಗಿರ್ಬೋದು, ಗೋಳಾಟ ಆಗಿರ್ಬೋದು, ಭಯಂಕರವಾದಂಥ ಸ್ಥಿತಿಗತಿಗಳಾಗಿರ್ಬೋದು, ಅದೇ ಹೊಲದಲ್ಲಿ ಬೆಳೆ ಬರಲಾರ್ದಂಥ ಒಂದು ಪರಿಸ್ಥಿತಿಗಳಾಗಿರ್ಬೋದು, ಅದೇ ನಮ್ಮ ದೇಹದಲ್ಲಿ ಅನಾರೋಗ್ಯ ಎನ್ನುವಂಥದ್ದು ಕಾಡಿಸುವಂಥ ಒಂದು ಸ್ಥಿತಿ ಆಗಿರ್ಬೋದು, ನಾವು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲಿ ಪ್ರತಿ ಸಮಯದಲ್ಲಿ ಸೋಲನ್ನೇ ಕಂಡಂಥ ಒಂದು ಸ್ಥಿತಿ ಆಗಿರ್ಬೋದು. ಆದರೆ ದೇವರ ಬಳಿಗೆ ಬಂದಾದ ಮೇಲೆ ದೇವರು ನಮ್ಮ ಜೀವಿತವನ್ನು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನದ ಕಡೆಗೆ, ಒಂದು ಸಮಯದಿಂದ ಮತ್ತೊಂದು ಸಮಯದವರೆಗೆ ನಾವು ತಲುಪುವಾಗ ಬದಲಾವಣೆ, ಪರಿವರ್ತನೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕಾರಣ ಒಂದೇ, ದೇವರು ತನ್ನ ನಂಬಿದಂಥ ಮಕ್ಕಳ ಬಳಿಯಲ್ಲಿ ಆತನು ಇದ್ದು ಕುರುಬನಾಗಿದ್ದು ಆತನು ಏನು ಮಾಡ್ತಾನೆ? ತಂಗಿಸುತ್ತಾನೆ ಎಂಬುದಾಗಿ. ಎಲ್ಲಿ ತಂಗಿಸ್ತಾನೆ ಆತ? ಹಸರುಗಾವಲಲ್ಲಿ ಆತನು ನಮ್ಮನ್ನ ತಂಗಿಸ್ತಾನೆ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದಕ್ಕಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ, ಆತನು ವಿಶ್ರಾಂತಿಕರವಾದಂಥ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಈ ಒಂದು ಕೇಳುವಂಥ ವಾಕ್ಯ, ಈ ಒಂದು ಸದ್ವಾಕ್ಯ, ಜೀವವಾಕ್ಯ, ಅದು ನಮ್ಮ ದೇಹಕ್ಕೆ ಮತ್ತು ನಮ್ಮ ಪ್ರತಿಯೊಂದು ಪರಿಸ್ಥಿತಿ ಅನುಕೂಲಗಳಿಗೆ ಅದೇನು ಮಾಡುತ್ತೆ? ಮಾತಾಡುತ್ತೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರತಿಯೊಂದು ಪರಿಸ್ಥಿತಿ ಅನುಕೂಲಗಳಿಗೆ ಅದು ಮಾತಾಡಿ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಅದು ತರುವಂಥದ್ದಾಗಿರುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನಿಂದ ಯಾರು ಕರೆಯಲ್ಪಟ್ಟಿದ್ದಾರೋ, ಆ ದೇವರ ಒಂದು ಚಿತ್ತ ಪ್ರಕಾರವಾಗಿ ಯಾರು ಕರೆಯಲ್ಪಟ್ಟಿದ್ದಾರೋ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಅವರಿಗೆ ಎಲ್ಲ ಕಾರ್ಯಗಳು ಏನಾಗ್ತವಂತೆ? ಹಿತವಾಗುವುದಕ್ಕಾಗಿ ಅನುಕೂಲವಾಗ್ತವೆ ಎಂಬುದಾಗಿ. 8:28 ಓದ್ತೀರಾ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವೇಳೆ ಇವತ್ತು ನೀನು ದೇವರು ಕುರುಬನು ಎಂಬುದಾಗಿ ತಿಳಿಯಲಾರದೆ, ಒಂದು ವೇಳೆ ಆತನು ಕುರುಬನು ಎಂಬುದಾಗಿ ಗೊತ್ತಿದ್ದು ಕೂಡ ಆತನ ಸ್ವರಕ್ಕೆ ಕಿವಿಗೊಡಲಾರದಂಥ ಕುರಿಮರಿಯಾಗಿ ನೀನು ಒಂದು ವೇಳೆ ಇಲ್ಲಿ ಕೂತ್ಕೊಂಡಿದ್ರೆ, ಇವತ್ತಾದರೂ ನೀನು ದೇವರ ಸ್ವರಕ್ಕೆ ಪರಿಪೂರ್ಣವಾಗಿ ಕಿವಿಗೂಡು. ಆತನ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವರಿಗೆ ಯಾವ ಕೊರತೆ ಇಲ್ಲದ ಹಾಗೆ ದೇವರು ಏನು ಮಾಡ್ತಾನಂತೆ? ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ ಎಲ್ಲ ಎಂಬುದಾಗಿ ಹೇಳಿರುವಾಗ ನಾವು ಸಂಪೂರ್ಣವಾಗಿ ಆ ವಾಕ್ಯವನ್ನು ನಮ್ಮ ಪ್ರತಿಯೊಂದು ಜೀವಿತದ ಎಲ್ಲ ಭಾಗಗಳಲ್ಲಿ ನಾವು ಅದನ್ನೇನು ಮಾಡಬೇಕ್ರಿ? ಅಳವಡಿಸಿಕೊಳ್ಳುವವರಾಗಬೇಕು. ಯಾಕಂದರೆ ವಾಕ್ಯ ಅದು ಸಜೀವವಾಗಿರುವಂಥದ್ದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇಲ್ಲ, ನಾವು ನೋಡ್ತಾ ಇದ್ದೇವೆ, ಎರಡನೇದಾಗಿ ಆತನು ನಮ್ಮನ್ನು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡಿ ಹಸರುಗಾವಲುಗಳಲ್ಲಿ ನಮ್ಮನ್ನು ಏನು ಮಾಡ್ತಾನಂತೆ? ತಂಗಿಸುತ್ತಾನೆ. ನಾವು ಆತನನ್ನು ಕುರುಬನನ್ನಾಗಿ ಮಾಡಿಕೊಂಡಿದ್ದೀವಾ ಇಲ್ವಾ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ನಮ್ಮನ್ನು ನಡೆಸುವಂಥ ವಿಷಯದ ಕುರಿತಾಗಿ ಕೀರ್ತನೆಗಾರನು ಬರಿತಾ ಇದ್ದಾನೆ. ಓದ್ತಿರೋ ಒಂದ್ಸಾರಿ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ, ಆತನು ಕುರುಬನಾಗಿರುವಾಗ ಆತನು ನಮ್ಮನ್ನ ನಡು ದಾರಿಯಲ್ಲಿಯೇ ಕೈ ಬಿಡದೆ ಏನು ಮಾಡ್ತಾನಂತೆ? ಆತ ದಡ ಸೇರುವವರೆಗೂ ಕೂಡ ತನ್ನ ನೀತಿ ಮಾರ್ಗದಲ್ಲಿ ನಮ್ಮನ್ನೇನು ಮಾಡ್ತಾನಂತೆ? ನಡೆಸ್ತಾನೆ. ಹಲ್ಲೆಲೂಯಾ. ಇದು ಅನೀತಿಯ ದಾರಿ ಅಲ್ಲ, ಇದು ಹಲ್ಲೆಲೂಯಾ, ಇದು ಅಕ್ರಮದ ದಾರಿ ಅಲ್ಲ, ಇದು ಪಾಪದ ದಾರಿ ಅಲ್ಲ. ಇದು ಯಾವ ದಾರಿ? ಇದು ಪರಿಶುದ್ಧವಾಗಿರುವಂಥ ನೀತಿಯ ದಾರಿ. ಹಲ್ಲೆಲೂಯಾ. ಇಲ್ಲಿ ಅಕ್ರಮಕ್ಕೆ, ಅನ್ಯಾಯಕ್ಕೆ, ಪಾಪಕ್ಕೆ ಎಂದೂ ಕೂಡ ಇಲ್ಲಿ ಏನಿಲ್ಲ ರೀ, ಸ್ಥಳ ಇಲ್ಲ. ದೇವರ ಹೆಸರು ಹೊಂದಿದೆ, ಆತನು ನೀತಿಯ ಅರಸನು ಎಂಬುದಾಗಿ. ಹಲ್ಲೆಲೂಯಾ. ಆತನು ಎಂಥ ದೇವರಂತೆ? ನ್ಯಾಯ ನೀತಿಗಳನ್ನು ನಡೆಸುವ, ತೀರಿಸುವಂತಹ ದೇವರೆಂಬುದಾಗಿ. ಆತನ ಹಿಂದೆ ನಾವು ಹೋಗುವಾಗ ಆತನು ನೀತಿಯ ಮಾರ್ಗದಲ್ಲಿ ನಡೀತಾ ನಮ್ಮನ್ನು ಕೂಡ ಎಲ್ಲಿ ನಡೆಸ್ತಾನಂತ? ಆತ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ಏನು ಮಾಡ್ತಾನಂತೆ? ನಡೆಸುವಂಥ ದೇವರಾಗಿದ್ದಾನೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆತನು ನಮ್ಮ ಪ್ರಾಣವನ್ನು ಏನು ಮಾಡ್ತಾನಂತೆ? ಉಜ್ಜೀವಸಗೊಳಿಸ್ತಾನೆ. ಹಲ್ಲೆಲೂಯಾ. ಕೆಲವೊಂದು ಪರಿಸ್ಥಿತಿಗಳು ಬರುವಂಥ ಸಮಯದಲ್ಲಿ ಆ ಆಲೋಚನೆಗಳು ಕೆಲವೊಬ್ಬರಿಗೆ ಏನು ಮಾಡ್ತಾವ್ರಿ? ತಮ್ಮ ಬಾಯಿಂದ ಅಕಸ್ಮಾತಾಗಿ ಏನು ಮಾಡಿಬಿಡ್ತೀವಿ? ನಾ ಸತ್ತೋದ್ರೆ ಬೇಸ್, ಈ ಕಷ್ಟ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಈ ಬಾಧೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ನನಗೆಲ್ಲರೂ ನನ್ನವರೇ ನನಗೆ ಏನು ಮಾಡ್ತಾ ಇದ್ದಾರೆ? ವಿಚಿತ್ರವಾದಂಥ ಮಾತುಗಳಿಂದ ನನ್ನ ಪ್ರಾಣ ಪಕ್ಷಿ ಆದ್ರೆ ಆರಿ ಹೋಗ್ಬೇಕು ಅಂಥ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ದಿವಸ ಆದರೂ ಒಂದು ದಿವಸ ಸಾಯ್ಬೇಕಲ್ವಾ
ಅಂತೇಳಿ ಕೆಲವೊಂದು ಸಾರಿ ನಮ್ಮಲ್ಲೇ ನಾವು ಏನು ಮಾಡ್ತಾ ಇರ್ತೀವಿ, ಮಾತುಗಳನ್ನು ಅಂದುಕೊಳ್ತಾ ಇರ್ತೀವಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಡೆಸುವಾಗ ಆತನು ಎಂಥ ದೇವರು ಅಂತ ಹೇಳಿದ, ಎಂಥ ದೇವರು ಅಂತ ಹೇಳಿದ, ಸಮೃದ್ಧಿಯಾದಂಥ ಜೀವವನ್ನು ಕೊಡುವಂಥ ದೇವರು. ಆತ ನಿನ್ನನ್ನು ಕೊಲ್ಲೋದಕ್ಕೆ ಬರಲಿಲ್ಲ, ಆತನ ನಿನ್ನನ್ನು ನಾಶ ಮಾಡೋದಕ್ಕೆ ಬರಲಿಲ್ಲ, ಆತನು ನಿನ್ನನ್ನು ಉಳಿಸಬೇಕಂತೇಳಿ ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಪ್ರಾಣವನ್ನು ಆತನು ಉಜ್ಜೀವಿಸ ಮಾಡ್ತಾನೆ. ಏನು ಮಾಡ್ತಾನೆ? ನಿನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ. ಅದಕ್ಕೆ ಆಗಿರುವಂಥ ಕಷ್ಟ ನಷ್ಟ ಏನಾಗಿದೆಯೋ, ಬಾಧೆ ಬಲಹೀನತೆ ಏನಾಗಿದೆಯೋ ಅದನ್ನು ಆತನು ತೆಗೆದು ಹಾಕಿ, ಆತನ ಹೆಸರೇ ನೀತಿರಾಜನು, ಆತನು ನಿನ್ನನ್ನು ನೀತಿ ಮಾರ್ಗದಲ್ಲಿ ಏನು ಮಾಡ್ತಾನೆ? ಆತ ನಡೆಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ನಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಭಕ್ತರಾಗಿರ್ತಕ್ಕಂಥವರು ದೇವರನ್ನು ಕುರುಬನನ್ನಾಗಿ ಮಾಡಿಕೊಂಡಂಥ ದಾವೀದನು, ಆತನ ಜೀವಿತ ಕೂಡ ಇದಕ್ಕೆ ಹೊರತಾಗಿ ಏನು ಇಲ್ಲ. ಆತನು ಅಡವಿಯಲ್ಲಿ ಕುರಿಗಳನ್ನು ಮೇಯಿಸ್ತಾ ಕುರಿ ಕಾಯುತ್ತಾ ಜೀವಿಸ್ತಾ ಇರಬೇಕಾದ್ರೆ ಆತನನ್ನು ಆವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದ ಕೀರ್ತನೆಗಳಲ್ಲಿ ನಾವು ನೋಡುವಾಗ ಎಲ್ಲರೂ ಕೂಡ ಆತನನ್ನು ಕೈ ಬಿಟ್ಟಂಥ ಒಂದು ಪರಿಸ್ಥಿತಿ, ಇವನು ಯಾವ ಒಂದು ಕೆಲಸಕ್ಕೆ ಬಾರಲಾರದಂಥ ವ್ಯಕ್ತಿ ಎಂಬುದಾಗಿ ಕರೆದಂಥ ಪರಿಸ್ಥಿತಿ. ಅಂತಹ ಸಮಯದಲ್ಲಿ ಇರ್ತಕ್ಕಂಥ ಒಂದು 4-6 ಕುರಿಗಳನ್ನು ನಿನ್ನ ಕಾದುಕೊಂಡು ಅಲ್ಲೇ ಇರಬಾರ್ದು, ಅಡವಿಯಲ್ಲಿ ಇಲ್ಲಿಗೆ ಯಾಕೆ ಬಂದು ಯುದ್ಧ ಮಾಡುವಂಥ ಸಮಯದಲ್ಲಿ ಎಂಬುದಾಗಿ ಅಣ್ಣಂದರು ಏನು ಮಾಡಿದರು? ಗೊಲ್ಯಾತನ ವಿಷಯವಾಗಿ ಆ ಒಂದು ಸಂದರ್ಭದಲ್ಲಿ ಏನು ಮಾಡಿದರು? ಬೈದರು ಪ್ರಿಯರು. ಅಂದರೆ ದಾವೀದನು ಎಷ್ಟು ರೀತಿಯಲ್ಲಿ ತಿರಸ್ಕಾರಕ್ಕೆ ಒಳಗಾಗಿದ್ದನು, ಎಷ್ಟು ರೀತಿಯಲ್ಲಿ ಸಮಾಜದಿಂದ, ಕುಟುಂಬದಿಂದ, ತನ್ನ ಸ್ನೇಹಿತರಿಂದ, ತನಗೆ ಪ್ರಾಣ ಸ್ನೇಹಿತರು ಎಂಬುದಾಗಿ ಅನ್ನಿಸಿಕೊಂಡರಿಂದ ಯಾವ ರೀತಿಯಾಗಿ ಅವರಿಂದ ಕೆಟ್ಟದಾದಂಥ ರೀತಿಯಲ್ಲಿ ನಡೆಸಿಕೊಂಡಂಥ ಸ್ಥಿತಿಯಲ್ಲಿದ್ನೋ ಅಲ್ಲಿ ನಮಗೆ ಸಂಪೂರ್ಣವಾಗಿ ವಾಕ್ಯ ಏನು ಮಾಡುತ್ತೆ? ತಿಳಿಯಪಡಿಸುತ್ತೆ ಪ್ರೇರ. ಆದರೆ ದೇವರು ಯಾವಾಗ ದಾವೀದನು ಯಾವಾಗ ದೇವರನ್ನು ಕುರುಬನನ್ನಾಗಿ ಮಾಡಿಕೊಂಡು ಆತನ ಚಿತ್ರಣ ಎನ್ನುವಂಥದ್ದು ಬದಲಾವಣೆ ಆಯ್ತು. ಅಡವಿಯಲ್ಲಿ ಏಕಾಂಗಿಯಾಗಿ ಆತನ ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇರಬೇಕಾದ್ರೆ ಆ ಒಂದು ಕುರಿ ಮರಿಗಳ ಮಧ್ಯದಲ್ಲಿ ಆತನು, ದೇವರೇ ನೀನೇ ನನಗೆ ಎಲ್ಲ ಆಗಿದ್ದೀಯ ಎಂಬುದಾಗಿ ಸಂಪೂರ್ಣವಾಗಿ ದೇವರಲ್ಲಿ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನೆ? ಬಲಪಡಿಸಿಕೊಳ್ತಾ ಇದ್ದಾನೆ, ಪ್ರೋತ್ಸಾಹ ಪಡಿಸಿಕೊಳ್ತಾ ಇದ್ದಾನೆ. ಅಂತಹ ಸ್ಥಿತಿಯಲ್ಲಿರ್ತಕ್ಕಂಥ ದಾವೀದನು ಕೊರತೆ ಇಲ್ಲದ ಹಾಗೆ ಜೀವಿಸುವುದಕ್ಕೆ ನನ್ನ ದೇವರೇ ಕಾರಣ ಎಂಬುದಾಗಿ ನೆನೆಸಿರ್ತಕ್ಕಂಥ ದಾವೀದನು ಕುರಿಗಳನ್ನು ಕಾಯುತ್ತಾ ಅಡವಿಯಲ್ಲಿ ಇರಬೇಕಾದ್ರೆ ನಾವು ನೋಡ್ತಾ ಇದ್ದೇವೆ ಪ್ರೇರ, ಆ ಕಡೆಯಿಂದ ದೇವರು ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾ ಇದ್ದಾನೆ ಪ್ರೇರ. ಹಲ್ಲೆಲೂಯಾ. ಯಾರನ್ನು ಕಳಿಸ್ತಾ ಇದ್ದಾನೆ? ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾ ಇದ್ದಾನೆ. ಆ ವ್ಯಕ್ತಿ ಆವತ್ತಿನ ದಿವಸಗಳಲ್ಲಿ ಆತನ ಪ್ರವಾದನೆಗಳಲ್ಲಿ ಒಂದು ಪ್ರವಾದನೆ ಕೂಡ ಏನಾಗಲಿಲ್ಲಂತೆ? ಬಿದ್ದು ಹೋಗಲಿಲ್ಲ. ದೇವರು ವರಪುತ್ರವಾಗಿ ಹನ್ನಳು ಎನ್ನುವಂಥ ತಾಯಿಗೆ ಅನುಗ್ರಹ ಮಾಡಿರ್ತಕ್ಕಂಥ ಮಗ ಪ್ರಿಯರೇ. ಯಾರ್ರೀ? ಸಮುವೇಲನ್ ಎನ್ನುವಂಥ ಭಕ್ತನು. ಹಲ್ಲೆಲೂಯಾ. 16ನೇ ಅಧ್ಯಾಯದ 1ನೇ ಸಮುವೇಲನ ಪುಸ್ತಕದಲ್ಲಿ ಅಂದ್ಕೊಳ್ತೀನಿ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಸಮುವೇಲನನ್ನು ದೇವರು ಕಳುಹಿಸಿದಾಗ ಬೆತ್ಲೆಹೇಮಿಗೆ ಈಶಾಯನ ಮನೆಗೆ ಹೋಗು, ಅವರ ಮಕ್ಕಳಲ್ಲಿ ಒಬ್ಬನನ್ನು ನೀನು ನನಗೋಸ್ಕರವಾಗಿ, ಅಂದರೆ ನನ್ನ ಪ್ರಜೆಗಳನ್ನು ಆಳುವುದಕ್ಕಾಗಿ ಅರಸನನ್ನಾಗಿ ನೀನು ಅಭಿಷೇಕ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಹೋಗ್ತಾರೆ. ಸಮುವೇಲನು ನೋಡ್ತಾ ಇದ್ದಾನೆ ಹೊರಗಡೆಯಾಗಿ. ಅಣ್ಣಂದ್ರೆ ಎಲ್ಲರನ್ನ ನೋಡಿದ, 7 ಜನರನ್ನು ನೋಡಿದ. ಮೊದಲನೇವನನ್ನು ನೋಡಿದಾಗ ಅನ್ಕೊಳ್ತಾ ಇದ್ದಾನೆ, ನಿಜವಾಗ್ಲಿ ದೇವರು ಇವನನ್ನೇ ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ನಾನು ಇವನನ್ನು ಆರಿಸಿಕೊಳ್ಳಲಿಲ್ಲ, ನೀನು ಮನುಷ್ಯರ ಹಾಗೆ ಹೊರಗಿನ ತೋರಿಕೆಯನ್ನು ನೋಡಬೇಡ, ನಾನು ಹೊರಗಿನ ತೋರಿಕೆಯನ್ನು ನೋಡುವವನಲ್ಲ, ನಾನು ಒಳಗಿನ ಅಂತರಂಗದ ತೋರಿಕೆಯನ್ನು ನೋಡುವವನು ಎಂಬುದಾಗಿ. 7 ಜನರು ಬಂದರು. 7 ಜನರನ್ನು ಕೂಡ ದೇವರು ಏನು ಮಾಡಲಿಲ್ಲ? ಆರಿಸಿಕೊಳ್ಳಲಿಲ್ಲ. ಆ ಸಮಯದಲ್ಲಿ ಕೇಳ್ತಾನೆ ಈಶಾಯನಿಗೆ, ಯಾರು ಗುರುಗಳಾಗಿರ್ತಕ್ಕಂಥ ಪ್ರವಾದಿಯಾಗಿರ್ತಕ್ಕಂಥ ಸಮುವೇಲರು ಕೇಳ್ತಾರೆ. ಕೇಳಿದಾಗ ಅವಾಗ ಇನ್ನೂ ಒಬ್ಬನಿದ್ದಾನ್ರಿ, ಅವನ ಅಡವಿಯಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾನೆ? ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ ಎಂಬುದಾಗಿ ಹೇಳಿದಾಗ ಅವನನ್ನು ನನ್ನ ಬಳಿಯಲ್ಲಿ ಕರೆ ಕಳುಹಿಸು ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಆ ದಾವೀದನನ್ನು ಏನು ಮಾಡ್ತಾರೆ? ಕರೆ ಕಳಿಸ್ತಾರೆ ಪ್ರೇರೆ. ಯಾರ ಬಳಿಯಲ್ಲಿ? ಸಮುವೇಲನು ಮತ್ತು ಅಣ್ಣಂದಿರು, ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ತಂದೆಯವರ ಬಳಿಯಲ್ಲಿ ಕರೆ ಕಳಿಸಿದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾರೆ, ಈತನನ್ನು ನೀನೇನು ಮಾಡು? ಅಭಿಷೇಕ ಮಾಡು. ಅರಸನಾಗುವುದಕ್ಕಾಗಿ ದಾವೀದನನ್ನೇ ಅಭಿಷೇಕ ಮಾಡು. ಅವನು ಚಿಕ್ಕ ಪ್ರಾಯದವನು ಆಗಿರ್ಬೋದು, ಸಣ್ಣ ವಯಸ್ಸಿನವನು ಆಗಿರ್ಬೋದು, ಅವನು ಎಲ್ಲರಿಂದ ಕಡೆಗಣಿಸಲ್ಪಟ್ಟಂಥ ಸ್ಥಿತಿಯಲ್ಲಿರುವಂಥ ವ್ಯಕ್ತಿ ಆಗಿರ್ಬೋದು, ಆದರೆ ನನ್ನ ಹೃದಯಾನುಸಾರಿ ದಾವೀದನೆಂಬುದಾಗಿ ಹೇಳಿ ದೇವರು ಯಾರನ್ನ ಅಭಿಷೇಕ ಮಾಡಿಸ್ತಾ ಇದ್ದಾರೆ? ಯಾರನ್ನ? ದಾವೀದನನ್ನು. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ತನ್ನ ಒಂದು ಸ್ಥಿತಿಗತಿಗಳ ಮೂಲಕವಾಗಿ ದಾವೀದನು ಏನು ಮಾಡಿದ? ಈ ಕೀರ್ತನೆಯನ್ನು ರಚಿಸಿದಂಥ ಸಮಯದಲ್ಲಿ ತನ್ನ ಅನುಭವಗಳೆಲ್ಲವನ್ನು ಹೇಳಿಕೊಂಡು ಬರ್ತಾ ಇದೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ನೀತಿ ಮಾರ್ಗದಲ್ಲಿ ನೀನು ನನ್ನನ್ನು
ನಡೆಸ್ತಾ ಬಂದಿದೀಯಾ, ನನಗೆ ಕೊರತೆ ಇಲ್ಲದ ಹಾಗೆ ನೀನು ಕಾಪಾಡ್ತಾ ಬಂದಿದೀಯ ಎಂಬುದಾಗಿ ಎಲ್ಲ ಸಂಗತಿಗಳನ್ನು ತಿಳಿಸ್ತಾ ಮತ್ತೆ 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಓದ್ತೀರಾ? ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಇಲ್ಲಿ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ ಹೇಳಂತಂದ್ರೆ, ಆತನ ಜೀವಿತದಲ್ಲಿ ಕೆಲವೊಂದು ಸಾರಿ ಮರಣದ ಕಣಿವೆಗಳು ಎನ್ನುವಂಥದ್ದು ದಾಟಬೇಕಾಯ್ತು. ಮರಣಕ್ಕೆ ಬಹಳ ಸಮೀಪನಾಗಿ ಆತನು ಹೋಗಬೇಕಾಯ್ತು. ಎಲ್ಲಿ ಹೋದಂತೆ? ಮರಣದ ಸಮೀಪ ಆಯ್ತು. ಇನ್ನೇನು ಸತ್ತು ಹೋಗಿಬಿಡ್ತಾನೆ ದಾವೀದನೆಂಬುದಾಗಿ ಎಲ್ಲರೂ ನೆನೆಸಿದ್ರು. ಸ್ವಂತ ಮಾವನೇ ಆತನನ್ನು ಕೊಲ್ಲಬೇಕಂತೇಳಿ 3 ಸಾರಿ ಏನು ಮಾಡಿದರೆ ಪ್ರಯತ್ನ ಪಟ್ಟ. ಸೈನಿಕರಿಗೆ ಹೇಳಿ ಕಳಿಸಿದ, ಶತ್ರುಗಳ ಬಳಿಗೆ ಹೋದರೆ ದಾವೀದನು ಒಂಟಿಗನಾಗಿ ಹೋದಂಥ ದಾವೀದನು ಮತ್ತೆ ಬರೋದಿಲ್ಲ, ಅವನನ್ನು ಖಂಡಿತವಾಗಿ ಫಿಲಿಸ್ಟಿಯರು ಸಾಯಿಸ್ತಾರೆ ಎಂಬುದಾಗಿ ಮಗಳನ್ನು ಮದುವೆ ಮಾಡಿಕೊಳ್ಳೋ ಒಂದು ನೆಪಕ್ಕೋಸ್ಕರವಾಗಿ ಏನು ಮಾಡಿದರೆ ಅವರ ಮುಂದೊಗಲನ್ನು ತೆಗೆದುಕೊಂಡು ಬರಬೇಕಂತೇಳಿ ಹೆಂಗಾದರೂ ದಾವೀದನು ಸಾಯ್ತಾನೆಂಬುದಾಗಿ ಸೌಲ ರಾಜನೇನು ಮಾಡಿದ? ನೆನೆಸಿದ ಪ್ರಿಯರೇ. ಆದರೆ ಆ ಸಮಯದಲ್ಲಿ ದೇವರು ಆತನನ್ನು ಕಾಪಾಡ್ತಾ ಬಂದರು. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಸೌಲನು ಸಂಪೂರ್ಣವಾಗಿ ಊಟಕ್ಕೆ ಕೂತಂಥ ಸಮಯದಲ್ಲಿ ಬರ್ಜಿಯನ್ನು ಹಿಡಿದುಕೊಂಡು ಎಸಿತಾ ಇದ್ದಾನೆ ದಾವೀದನ ಮೇಲೆ. ಆ ಸಮಯದಲ್ಲಿ ಕೂಡ ದೇವರು ಅವನನ್ನು ಏನು ಮಾಡಿದರು? ತಪ್ಪಿಸಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಒಂದು ಸಂದರ್ಭದಲ್ಲಿ ಮೀಕಳ ಪಕ್ಕದಲ್ಲಿ ಮಲಗಿರುವಾಗ ಮೀಕಳು ತನ್ನ ಹೆಂಡತಿ ಸೌಲನ ಮಗಳು ಏನು ಮಾಡ್ತಾ ಇದ್ದಾಳೆ? ಆಕೆ ದಾವೀದ ನನ್ನ ತಂದೆ ನಿನ್ನನ್ನು ಸಾಯಿಸ್ಬೇಕು ಅಂದ್ಕೊಂಡಿದ್ದಾನೆ ಅಂತೇಳಿ ಹೇಳಿ ಆಕೆ ಏನು ಮಾಡ್ತಾ ಇದ್ದಾಳೆ? ಅವರು ಬರುವಷ್ಟರೊಳಗಡೆ, ಶತ್ರುಗಳು ಬರುವಷ್ಟರೊಳಗಡೆ, ಸೈನಿಕರು ಬರುವಷ್ಟರೊಳಗಡೆ ದಾವೀದನನ್ನು ಏನು ಮಾಡ್ತಾಳೆ? ಮನೆಯಿಂದ ಹೊರಗಡೆ ಕಳಿಸ್ತಾಳೆ. ಯೋನಾತಾನ, ಸೌಲನ ಮಗನಾಗಿರ್ತಕ್ಕಂಥ ಯೋನಾತಾನನ ವಿಷಯವಾಗಿ ಬರುವಾಗ, ಅಪ್ಪ ಅವನು ಒಂದು ತಪ್ಪು ಮಾಡಿಲ್ಲ, ದಾವೀದ ನಿಷ್ಕಳಂಕನು, ನಿನ್ನ ಒಂದು ಸೇನಾಪತಿಗಳಲ್ಲೆಲ್ಲ ಮುಖ್ಯಸ್ಥನವನಾಗಿದ್ದಾನೆ, ಅವನು ಓದಲ್ಲೆಲ್ಲ ಜಯ ತಂದಿದ್ದಾನೆ, ನಿನ್ನ ಒಂದು ಏನಂತ ಹೇಳ್ತಾ ಇದ್ದ ಆಡಳಿತಕ್ಕೆ ಆತನು ಮುಖ್ಯವಾದಂಥ ವ್ಯಕ್ತಿಯಾಗಿದ್ದಾನೆ, ಎಲ್ಲ ವಿಷಯಗಳಲ್ಲಿ ಜಯ ತಂದಿದ್ದಾನಲ್ವ, ಆತನನ್ನೇ ನೀನು ಯಾಕೆ ದ್ವೇಷ ಇಟ್ಟುಕೊಂಡು ಕೊಲ್ಲಬೇಕಂತೇಳಿ ನೀನು ನೆನೆಸ್ತಾ ಇದೆಯಾ ಎಂಬುದಾಗಿ ಯೋನಾತಾನನು ಕೂಡ ಅನೇಕ ಸಾರಿ ಏನು ಮಾಡಿದರೆ ದಾವೀದನ ಮರಣವನ್ನು ತಪ್ಪಿಸುವುದಕ್ಕೆ ಪ್ರಯಾಸಪಟ್ಟ ಪ್ರಿಯರು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಷ್ಟೆಲ್ಲವುಗಳನ್ನು ನೆನೆಸಿ ಏನು ಮಾಡ್ತಾ ಇದ್ದಾನೆ ದಾವೀದನು? ಅಯ್ಯೋ, ಮರಣದ ಮಾರ್ಗದ ಕಡೆಗೆ ನಾನು ಹೋದೆ, ಆದರೆ ನನ್ನ ದೇವರು ನನ್ನನ್ನು ಏನು ಮಾಡಿದ? ಕಾಪಾಡಿದ. ನೀನು ನನಗೆ ಹತ್ತಿರವಿದ್ದೆ ಎಂಬುದಾಗಿ ಹೇಳುತ್ತೆ ವಾಕ್ಯಲ್ಲಿ. ಏನಂತೇಳಿ? ನೀನು ಹತ್ತಿರವಿರುವುದರಿಂದ ಕೇಡು ಬಂದು. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ 30ನೇ ಅಧ್ಯಾಯದಲ್ಲಿ 1ನೇ ಸಮುವೇಲನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನ ಸಂಗಡ ಇರತಕ್ಕಂಥ ಕೈ ಕೆಳಗಡೆ ಇರತಕ್ಕಂಥ ಆಳುಗಳು, ಸೈನಿಕರೇ ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕಂತೇಳಿ ಅಂದ್ಕೊಂಡಿದ್ರು. ಚಿಕ್ಲಗ್ ಎನ್ನುವಂಥ ಊರು ಸುಟ್ಟು ಹೋದಂಥ ಸಮಯದಲ್ಲಿ ದಾವೀದನ ಸೈನಿಕರ ಹೆಂಡತಿಯರು, ಮಕ್ಕಳು, ದಾವೀದನ ಹೆಂಡತಿಯರು ಬೇರೆಯವರು ಅಮಾಲೇಕ್ಯರ ಪಾಲಾದಂಥ ಸಮಯದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಇಷ್ಟೆಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ 1ನೇ ಸಮುವೇಲ 36ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅಂತಹ ಮರಣಕರವಾದಂಥ ಸ್ಥಿತಿಗತಿಗಳು ಬಂದಂಥ ಸಮಯದಲ್ಲಿಯೂ ಕೂಡ ನೀನು ನನಗೆ ಹತ್ತಿರವಾಗಿ ಇದ್ದು ನೀನೇನು ಮಾಡಿದೆ? ನನ್ನನ್ನು ನಡೆಸಿದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಕಾರ್ಗತ್ತಲಿನ ಕಣಿವೆಗಳಲ್ಲೂ ಅನೇಕಗಳು ಬರ್ತಾವೆ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾವಾಗ ಇರಬೇಕಾದ್ರೆ ಈ ಒಂದು ಲೆಸನ್ ಇತ್ತಿದೆ, 23ನೇ ಕೀರ್ತನೆಯದ್ದು. ಅಲ್ಲಿ ಒಬ್ಬ ಲೆಫ್ಟಿನೆಂಟ್ ಜನರಲ್ ಇರ್ತಾನೆ. ಆತನು ಸೈನ್ಯದಲ್ಲಿ ಇರಬೇಕಾದ್ರೆ ಆತನಿಗೆ ಈ ಒಂದು ಕೀರ್ತನೆ ಅನ್ನುವಂಥದ್ದು ಬಹಳ ಇನ್ಸ್ಪೈರೇಷನ್ ಆಗಿ ಇತ್ತು ಎಂಬುದಾಗಿ ಆತನು ಬರೆದಿರ್ತಕ್ಕಂಥ ಒಂದು ಪತ್ರದಲ್ಲಿ ಆತನು ಇದರ ಕುರಿತಾಗಿ ಹೇಳಿದ್ದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅನೇಕ ಸಾವುಗಳು ಸಮೀಪ ಬಂದಂಥ ಸಮಯದಲ್ಲಿ ದೇವರು ನಮ್ಮ ಬಳಿಯಲ್ಲಿರುವಾಗ, ಕರ್ತನು ನಮ್ಮ ಸಮೀಪದಲ್ಲಿರುವಾಗ ಆತನು ನಮಗೆ ಏನು ಮಾಡ್ತಾನ್ರಿ? ಬರುವಂಥ ಕೇಡುಗಳನ್ನು, ಬಾಧೆಗಳನ್ನು, ನೋವುಗಳನ್ನು, ಅನಾಹುತಗಳನ್ನು, ಅಪಾಯಗಳನ್ನು ಆತನು ತಪ್ಪಿಸ್ತಾನೆ. ಇಲ್ಲೇ ನೀವು ಸಾವಿರಾರು ಸಾಕ್ಷಿಗಳನ್ನು ಈ ಸ್ಥಳದಲ್ಲಿ ಏನಾಗಿದ್ದೀರಿ ಕೇಳಿದಂಥವ್ರಾಗಿ, ಅಯ್ಯೋ ಆ ನೋವು ನನಗೂ ಕೂಡ ಬಂದಿತ್ತು, ಆದರೆ ಆ ನೋವು ಬಂದು ಅವ್ರು ಹೊರಟೋದ್ರು, ಆದರೆ ನನ್ನನ್ನಾದರೂ ದೇವರು ಏನು ಮಾಡಿದರು? ಉಳಿಸಿದರು, ಕರುಣಿಸಿದರು. ದೇವರ ಕೃಪೆ ಕಟಾಕ್ಷದಿಂದ ಇವತ್ತು ನಾನು ಬದುಕುಳಿದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ನಿನ್ನ ಕುರುಬನಾಗಿರುವಾಗ ಕೊರತೆ ಇಲ್ಲದ ಹಾಗೆ ನಿನ್ನನ್ನು ನಡೆಸುವಂಥದ್ದು ಮಾತ್ರವಲ್ಲ, ವಿಶ್ರಾಂತಿಯನ್ನು ನಿನಗೆ ಒದಗಿಸಿಕೊಡುವಂಥದ್ದು ಮಾತ್ರವಲ್ಲ, ಆತನು ನಿನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ಆತನು ನೀತಿ ಮಾರ್ಗದಲ್ಲಿ ನಡೆಸುವಂಥದ್ದು ಮಾತ್ರವಲ್ಲ, ಆತನು ಬರುವಂಥ ಅಪಾಯಗಳು, ಪ್ರಾಣ ಅಪಾಯವಾಗುವಂಥ ಸ್ಥಿತಿಯ ಕಡೆಗೆ ನೀನು ಜಾರಿ ಹೋಗುವಾಗ ಆತನು ನಿನ್ನ ಹತ್ತಿರ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಯೋಸೇಫನ ಸಂಗಡ ಯೆಹೋವನು ಇದ್ದದರಿಂದ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋರು ಅವರು ಯಾವಾಗಲೂ ಕೂಡ
ದೇವರ ಬಳಿಯಲ್ಲಿ ಸಮೀಪದಲ್ಲಿ ಇದ್ದವರಾಗಿ ಜೀವಿಸ್ತಾ ಇದ್ರು, ದೈವಾಜ್ಞೆಗೆ ಒಳಗಾಗಿ ಅವರು ಜೀವಿಸ್ತಾ ಇದ್ರು. ಅವರಿಗೆ ನಾವು ನೋಡ್ತಾ ಇದ್ದೇವೆ, ಯೋಸೇಫನ ಸಂಗತಿಯನ್ನು ನಾವು ನೋಡುವಾಗ ಆತನಿಗೆ ಭಯಂಕರವಾಗಿರ್ತಕ್ಕಂಥ ಒಂದು ನಿಂದೆಯನ್ನು ಕಟ್ಟಿದರು. ನಿಂದೆ ಕಟ್ಟಿದಂಥ ಸಮಯದಲ್ಲಿ ಯೋಸೇಫನ್ ಏನು ಮಾಡಲಿಲ್ಲ ರೀ, ತಿರುಗಿ ಬೀಳಬಹುದಾಗಿತ್ತು. ಇಲ್ಲ, ನಾನು ಆ ಕಾರ್ಯವನ್ನು ಮಾಡಿಲ್ಲ, ನಾನು ಯಾಕೆ ಸೆರೆಮನೆಗೆ ಹೋಗಲಿ ಎಂಬುದಾಗಿ. ಆದರೆ ಯೋಸೇಫ್ ಏನು ಮಾಡಲಿಲ್ಲ, ತಿರುಗಿ ಬೀಳಲಿಲ್ಲ. ನನ್ನ ಸಂಗಡ ದೇವರಿದ್ದಾನೆ, ನನ್ನ ದೇವರೇ ನನಗೆ ನ್ಯಾಯವನ್ನು ತೀರಿಸ್ತಾನೆ, ನನ್ನ ದೇವರೇ ಈ ಒಂದು ಕೇಡಿನಿಂದ ನನ್ನನ್ನು ತಪ್ಪಿಸ್ತಾನೆ, ನನ್ನ ದೇವರೇ ನನ್ನನ್ನು ಶುದ್ಧ ಸುವರ್ಣವಾಗಿ ಮಾರ್ಪಡಿಸ್ತಾನೆ, ನನ್ನ ಪುಟಕ್ಕೆ ಹಾಕಿ ಶೋಧಿಸಿದ್ದಾನೆ, ಆತನಿಗೆ ನಾನು ಸಂಪೂರ್ಣವಾಗಿ ಒಳ್ಳೆಯವನಾಗಿ ಕೊನೆಯದಾಗಿ ಕಂಡು ಬರ್ತೀನಿ ಎಂಬುದಾಗಿ ನಂಬಿಕೆಯಿಂದ ದೇವರು ಕೊಟ್ಟಿರ್ತಕ್ಕಂಥ ಕನಸನ್ನ ದರ್ಶನವನ್ನು ಹಿಂಬಾಲಿಸಿ ಹೋಗ್ತಾ ಇದ್ದಾನೆ. ಪ್ರೇರೆ ಸೆರೆಮನೆಯಲ್ಲಿಯೂ ಸಮಸ್ಯೆಗಳು, ಹಲ್ಲೆಲೂಯಾ. ಪ್ರೇಸ್ 44ನ ಮನೆಯಲ್ಲಿ ಸಮಸ್ಯೆಗಳು, ಸ್ವಂತ ಅಣ್ಣಂದಿರಿಂದ ಸಮಸ್ಯೆಗಳು, ಅವೆಲ್ಲವುಗಳು ಬಂದರೂ ಕೂಡ ಸಾವು ಎನ್ನುವಂಥದ್ದು ಸಮೀಪದಲ್ಲಿ ಇದ್ದಾಗಲೂ ಕೂಡ ಅವ್ರು ಏನು ಮಾಡಲಿಲ್ಲ ರೀ, ಅವರ ಸಂಗಡ ದೇವರು ಇದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಸ್ವಂತ ನೆಬೂಕದ್ನೆಚ್ಚರ್ ರಾಜನೇ ಹೇಳ್ತಾ ಇದ್ದಾನೆ, ನಾಲ್ಕನೆಯ ವ್ಯಕ್ತಿ, ಆತನ ಹೋಲಿಕೆ, ಆತನ ಒಂದು ಸ್ವರೂಪ ದೇವಕುಮಾರನ ಸ್ವರೂಪದೋಪಾದಿಯಲ್ಲಿ ಕಾಣಿಸ್ತಾ ಇದೆ. ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನ ಬೆಂಕಿಯಲ್ಲಿ ಹಾಕಿದಾಗ ದೇವರು ರಕ್ಷಿಸುವುದಕ್ಕಾಗಿ ಮೊದಲನೇದಾಗಿ ಆತನೇ ಬೆಂಕಿಯಲ್ಲಿದ್ದಾನೆ. ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ ಕೊನೆಯ ವಚನದಲ್ಲಿ ನಾವು ನೋಡ್ತಾ ಇರ್ತೀವಿ. ಪ್ರಿಯರೇ, ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ನಿನ್ನ ಕುರುಬನಾಗಿರುವಾಗ ಆತನು ನಿನ್ನನ್ನು ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ಹೋಗುವಾಗ ನಿನ್ನನ್ನು ಬಿಟ್ಟು ಆತನು ಹೋಗೋದಿಲ್ಲ. ಆತನು ನಿನ್ನ ಬಳಿಯಲ್ಲಿ ಇರುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನೋಡ್ರಿ, ದೇವರು ನಂಬಿದಂಥ ಮಕ್ಕಳಿಗೆ ನಾವು ಏನು ಬಂದರೂ ಕೂಡ ಮೊದಲು ನಾವು ಏನು ಮಾಡ್ತೀವಿ ರೀ, ಪ್ರಾರ್ಥನೆ ಮಾಡ್ತೀವಿ. ಏನು ಮಾಡ್ತೀವಿ ನಾವು, ದೇವರಿಗೆ ಮೊದಲು ಹೇಳಿಕೊಳ್ತೀವಿ, ಆಮೇಲೆ ಬೇರೆ. ಹಲ್ಲೆಲೂಯಾ. ದೇವರ ಹತ್ರ ಮೊದಲನೇದಾಗಿ ಮನವಿ ಇಟ್ಟಾಗ ದೇವರು ಆ ಮನವಿಯ ಮೂಲಕವಾಗಿ ಅನೇಕ ಆಲೋಚನೆಗಳನ್ನು ನಮ್ಮಲ್ಲಿ ಏನು ಮಾಡ್ತಾನೆ, ಉಂಟು ಮಾಡ್ತಾನೆ, ಹುಟ್ಟಿಸ್ತಾನೆ. ಆ ಆಲೋಚನೆಗಳು ದೇವರ ಆಲೋಚನೆಗಳು ಆಗಿದ್ದಾವೆಂಬುದಾಗಿ ಯಾವಾಗ ನಮಗೆ ಗೊತ್ತಾಗುತ್ತೆ, ಆ ಒಂದು ಉನ್ನತವಾದಂಥ ಸ್ಥಾನದ ಕಡೆಗೆ ನಾವು ತೆರಳಿದಾಗ, ಉನ್ನತವಾದಂಥ ಸ್ಥಿತಿಯ ಕಡೆಗೆ ನಮ್ಮನ್ನು ದೇವರು ನಿಲ್ಲಿಸಿದಾಗ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ನಮ್ಮನ್ನು ನಡೆಸ್ತಾನೆ, ಕೇಡಿನಿಂದ ತಪ್ಪಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಕುರುಬನ ಕೈಯಲ್ಲಿ ಏನಿರುತ್ತೆ, ಯಾವಾಗಲೂ ಏನಿರುತ್ತೆ, ಕೋಲಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಕುರುಬನ ಕೈಯಲ್ಲಿರ್ತಕ್ಕಂಥ ಕೋಲು, ದೊಣ್ಣೆ, ಆ ಕುರಿಗಳು ನೋಡುವಂಥ ಸಮಯದಲ್ಲಿ ತೋಳಗಳು ಬಂದು ಅಂತ ಹೇಳಿ ತಿಳ್ಕರಿ. ತೋಳಗಳು ಕುರುಬನ ಹತ್ರ ಇರುವಾಗ ಬಂದಂಥ ಸಮಯದಲ್ಲಿ ಕುರುಬನ ಏನು ಮಾಡ್ತಾನೆ, ತೋಳಗಳಿಗೆ ಬಲಿಯಾಗಿ ಕುರಿಗಳು ಹೋಗ್ಲಿ ಅಂತ ಬಿಟ್ಕೊಡ್ತಾನ. ಏನು ಮಾಡ್ತಾನೆ, ತೋಳಗಳ ಸಂಗಡ ಯಾರು ಹೋರಾಡ್ತಾರೆ, ಕುರುಬನು ಹೋರಾಡ್ತಾನೆ. ಹಲ್ಲೆಲೂಯಾ. ಯಾರು ಹೋರಾಡ್ತಾರೆ ರೀ, ಕುರುಬನು ಹೋರಾಡ್ತಾನೆ. ನನ್ನ ನಿನ್ನ ಪರವಾಗಿ ಹೋರಾಡುವಂಥವ್ರು ಯಾರು ರೀ, ದೇವರ. ಅದ್ರ ಸಲುವಾಗಿ ಯುದ್ಧವು ಯಾರ್ದಂತ ಹೇಳುತ್ತೆ ವಾಕ್ಯ, ದೇವರದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನೀನು ಕುರಿಯಾಗಿರ್ತಕ್ಕಂಥ, ನೀನು ಕುರುಬನಾಗಿರ್ತಕ್ಕಂಥ ಕ್ರಿಸ್ತನನ್ನು ನೋಡುವಾಗ ಆತನ ಕೈಯಲ್ಲಿರ್ತಕ್ಕಂಥ ಆ ಒಂದು ಕೋಲು, ಆ ಒಂದು ದೊಣ್ಣೆ ನಿನ್ನ ಜೀವಿತದಲ್ಲಿ, ನನ್ನ ದೇವರು ನನಗಿದ್ದಾನೆ, ಬರುವಂಥ ಎಲ್ಲ ಅಪಾಯಗಳನ್ನು ಆತನು ತೆಗೆದುಹಾಕ್ತಾನೆ, ನನಗೆ ಪರಿಶುದ್ಧ ರಾಜಮಾರ್ಗವನ್ನು ಏರ್ಪಾಟು ಮಾಡ್ತಾನೆ ಎಂಬುದಾಗಿ ನಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತು ನಾವು ಕುರುಬನನ್ನಾಗಿ ಯಾರನ್ನು ಇಟ್ಟುಕೊಂಡಿದ್ದೀವಿ. ಹಲ್ಲೆಲೂಯಾ. ನಮ್ಮ ಕುರುಬನು ನಿಜವಾಗಲೂ ಯಾರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರಾಣ ಕೊಟ್ಟಂತ ಆತನೇ ಕುರುಬನು. ಮನುಷ್ಯರಿಗಾಗಿ ಪ್ರಾಣವನ್ನು ಕೊಟ್ಟಂಥವರು ಯಾರಿದ್ದಾರೆ, ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದಂಥವರು ಯಾರಿದ್ದಾರೆ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು 10ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಈಗಾಗಲೇ ಯೋಹಾನ ಬರೆದ ಸುವಾರ್ತೆಯಲ್ಲಿ ಓದಿದ ಹಾಗೆ, ಕುರಿಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವವನೇ ಕುರುಬ ಎಂಬುದಾಗಿ 176ನೇ ವಚನದಲ್ಲಿ 119ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಾವು ದಾರಿ ತಪ್ಪಿದ ಕುರಿಗಳಂತೆ ಅಲಿಯುತ್ತಿದ್ದೇವೆ, ನೀನು ನಮ್ಮನ್ನು ಪರಾಂಬರಿಸು, ನಾವು ನಿನ್ನ ವಾಕ್ಯವನ್ನು ಮರೆಯುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರಲ್ಲಿ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕುರುಬನು ಒಬ್ಬಾತನೇ, ಆತನೇ ದೇವರು, ಆತನೇ ನಜರೇತಿನ ಯೇಸು ಎಂಬುದಾಗಿ ಪರಿಪೂರ್ಣವಾಗಿ ನಾವು ಒಪ್ಪಿಕೊಂಡು ಆ ಕುರುಬನ ಸ್ಥಳದಲ್ಲಿ, ಆ ಕುರುಬನ ಕೈ ಕೆಳಗಡೆ ಕುರಿಮರಿಗಳಾಗಿ ನಾವು ಜೀವಿಸುವಂಥ ವ್ಯಕ್ತಿಗಳಾಗಬೇಕು ಪ್ರಿಯರೇ. ಆತನು ನಮ್ಮನ್ನು ಮಾರ್ಗದರ್ಶನವಾಗಿ ಏನು ಮಾಡ್ತಾನೆ, ಆತ ನಡೆಸ್ತಾನೆ. ಆತನು ನಮ್ಮನ್ನು ಸರಿಯಾದ ಸ್ಥಳದಲ್ಲಿ ನಮ್ಮನ್ನು ತಂಗಿಸ್ತಾನೆ. ಆತನು ನಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸ್ತಾನೆ, ಪಾಪ ಮಾರ್ಗದಲ್ಲಿ ಅಲ್ಲ. ಆತನು ನಮಗೆ ಬರಬೇಕಾದಂಥ ಕೇಡುಗಳು, ನೋವುಗಳು, ಬಾಧೆಗಳ ಸಮಯದಲ್ಲಿ ಹತ್ತಿರವಿದ್ದ ಅವುಗಳಿಂದ ನಮಗೆ ತಪ್ಪಿಸ್ತಾನೆ. ಆತನು ನಮಗೆ ಧೈರ್ಯವನ್ನು ಒದಗಿಸಿಕೊಡ್ತಾನೆ. ಮತ್ತು ನಾವು ನೋಡ್ತಾ ಇದ್ದೇವೆ, 5ನೇದಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ವೈರಿಗಳ ಮುಂದೆ ನೀನು ನಮಗೋಸ್ಕರ
ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತೈಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕುರುಬನ್ ಏನು ಮಾಡ್ತಾನೆ? ಏನು ಮಾಡ್ತಾನೆ? ಆತನು ಕುರಿಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಆದರೂ ಏನು ಮಾಡ್ತಾನೆ? ಜೀವಿಸ್ತಾನೆ, ಬದುಕ್ತಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವೈರಿಗಳು ಬರುವಂಥ ಸಮಯದಲ್ಲಿ ಕರ್ತನು ಏನು ಮಾಡ್ತಾನಂತೆ? ಔತಣವನ್ನು ಸಿದ್ಧಪಡಿಸ್ತಾನೆ. ಅವರು ನಮ್ಮನ್ನು ಮುಗಿಸ್ಬೇಕು, ನಮ್ಮ ಜೀವಿತದಲ್ಲಿ ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹಾದು ಹೋಗುವ ಹಾಗೆ ನಮ್ಮನ್ನು ಬಲಹೀನತೆ ಕಡೆಯಲ್ಲೇ ನಡೆಸಬೇಕಂತೇಳಿ ವೈರಿಯ ಉದ್ದೇಶ ಯಾವಾಗಲೂ ಕೂಡ ಅದೇ ಆಗಿರುತ್ತೆ. ವೈರಿ ಅಂದರೆ ಯಾರಿಲ್ಲಿ? ಸೈತಾನ. ಹಲ್ಲೆಲೂಯಾ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಈ ಯಾರ್ಯಾರು ಮನುಷ್ಯರ ಮನಸ್ಸಿನೊಳಗಡೆ ಹೋಗ್ಕೊಂಡು, ಆತ್ಮದೊಳಗಡೆ ಹೋಗ್ಕೊಂಡು ಅವನೇನು ಮಾಡ್ತಾನೆ? ಪ್ರೇರೇಪಿಸ್ತಾನೆ. ಮನುಷ್ಯರೆಲ್ಲರೂ ಒಳ್ಳೆಯವರು, ಯಾಕಂದರೆ ದೇವರ ಸೃಷ್ಟಿ, ಮನುಷ್ಯರೆಲ್ಲರೂ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಯಲ್ಲಿ ಉಂಟು ಮಾಡಿದಂಥವ್ರು. ಮನುಷ್ಯರನ್ನು ನಾವು ದ್ವೇಷಿಸಬಾರ್ದು. ಮನುಷ್ಯರ ಒಳಗಡೆ ಸೈತಾನನ ಕಾರ್ಯಗಳು ಪ್ರೇರೇಪಿಸುವಾಗ ಆ ಸೈತಾನನನ್ನು ನಾವು ಗದರಿಸಬೇಕು. ಯಾರನ್ನ ಗದರಿಸ್ಬೇಕು ರೀ? ಸೈತಾನನ ಗದರಿಸ್ಬೇಕು. ಯೇಸು ಸ್ವಾಮಿ ಒಂದು ಸಾರಿ ಪೇತ್ರನನ್ನು, ಸೈತಾನನೇ ನನ್ನಿಂದ ನೀನು ತೊಲಗಿ ಹೋಗಂತೇಳಿ. ಹಲ್ಲೆಲೂಯಾ. ಯಾಕೆ ಹೇಳಿದ್ರೆ ಗೊತ್ತಾ? ಪೇತ್ರನ ಬಳಿಯಲ್ಲಿ, ಶಿಷ್ಯರ ಬಳಿಯಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ನಾನು ಇನ್ನೂ ಸ್ವಲ್ಪ ದಿವಸಗಳಲ್ಲಿಯೇ ನನ್ನ ಪ್ರಾಣವನ್ನು ಎಲ್ಲ ಜನರಿಗೋಸ್ಕರವಾಗಿ ನಾನು ಸಮರ್ಪಣೆ ಮಾಡಬೇಕು, ನಾನು ಬಂದಿರತಕ್ಕಂಥ ಉದ್ದೇಶನೇ ಅದು ಎಂಬುದಾಗಿ ಹೇಳಿದಾಗ ಪೇತ್ರನ ಹೇಳ್ತಾ ಇದ್ದಾನೆ, ಸ್ವಾಮಿ ಯಾರಿಗಾದರೂ ಆ ರೀತಿಯಾಗಿ ಆಗಲಿ, ಆದರೆ ನಿನಗೆ ಮಾತ್ರ ಆ ರೀತಿಯಾಗಿ ಆಗಬಾರ್ದು ಅಂತೇಳಿ. ಸೈತಾನನು ಅವನಿಗೆ ಆಲೋಚನೆ ಹೆಂಗೆಂಗೋ ಆಗ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಪೇತ್ರನ ಬಳಿಯಲ್ಲಿ ಬಂದು ನೀನು ಸಾಯಬಾರ್ದು ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಶಿಷ್ಯನಾಗಿರ್ತಕ್ಕಂಥ ಇಸ್ಕಾರಿಯೋತ ಯೂದನ ಬಳಿಗೆ ಹೋಗಿ ಏನೇನು ಮಾಡ್ತಾ ಇದ್ದಾನೆ ರೀ? ಆತನು ಸಾಯುವುದಕ್ಕಾಗಿ ಯೋಜನೆಯನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಸೈತಾನನಿಗೆ ಏನಾಗುತ್ತೆ ಅಂತೇಳಿ ಅವನಿಗೆ ಗೊತ್ತಿಲ್ಲ. ಅದ್ರ ಸಲಗೆ ಸೈತಾನನಿಗೆ ಭವಿಷ್ಯತ್ತು ಗೊತ್ತಿಲ್ಲ. ಆದರೆ ನಾನು ನೀನು ಆರಾಧನೆ ಮಾಡುವಂಥ ದೇವರು, ಕುರುಬನಾಗಿರ್ತಕ್ಕಂಥ ದೇವರಿಗೆ ಆತನಿಗೆ ಭವಿಷ್ಯತ್ತು ಎನ್ನುವಂಥದ್ದು ಗೊತ್ತು ಪ್ರಿಯರೇ. ಆತನಿಗೆ ಮುಂದಾಗುವಂಥದ್ದೆಲ್ಲವೂ ಕೂಡ ಗೊತ್ತು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆ ವೈರಿಯನ್ನು ನಾವು ಜಯಿಸಬೇಕಾಗಿದೆ. ಸೈತಾನನ ಆಲೋಚನೆಗಳನ್ನು ನಾವು ಜಯಿಸಬೇಕಾಗಿದೆ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಸೈತಾನನ ಮುಂದೆಯೇ ನಮಗೆ ದೇವ್ರು ಏನು ಮಾಡ್ತಾನೆ? ದೊಡ್ಡದಾಗಿರ್ತಕ್ಕಂಥ ಸ್ಥಾನವನ್ನು, ಅವನನ್ನು ತುಳಿಯುವಂಥ ಅಧಿಕಾರ ದೇವರು ನಮಗೆ ಕೊಟ್ಬಿಟ್ಟಿದ್ದಾನೆ. ಯಾರಿಗೆ ಕೊಟ್ಟಿದ್ದಾನಂತೆ? ಸಭೆಗೆ. ಪಾತಾಳದ ಬಲವು ಕೂಡ ಅದನ್ನೇನು ಮಾಡೋದಿಲ್ಲ, ಸೋಲಿಸಲಾರದು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರು ನಮಗೆ ಕುರುಬನಾಗಿರುವಾಗ, ಕೊರತೆ ಇಲ್ಲದೆ ಆತನು ನಡೆಸುವಾಗ, ವಿಶ್ರಾಂತಿಯಲ್ಲಿ ನಮ್ಮನ್ನು ತಂಗಿಸುವಂಥ ಸಮಯದಲ್ಲಿ, ನೀತಿ ಮಾರ್ಗದಲ್ಲಿ ಆತನು ನಮ್ಮನ್ನು ನಡೆಸ್ತಾ ಇರಬೇಕಾದ್ರೆ, ಯಾವ ಕೇಡು ಬರಲಾರದಂಥ ಒಂದು ಪರಿಸ್ಥಿತಿಯ ಮಾರ್ಗದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇರಬೇಕಾದ್ರೆ, ವೈರಿಯು ಏನೆಲ್ಲ ಪ್ಲ್ಯಾನನ್ನು, ಯೋಜನೆಗಳನ್ನು ಮಾಡಿಕೊಂಡಾಗಲೂ ದೇವರು ನಮ್ಮನ್ನು ಏನು ಮಾಡ್ತಾನಂತೆ? ಆ ವೈರಿಯ ಮುಂದೆಯೇ ತುಂಬಿ ಹೊರಸೂಸುವ ಹಾಗೆ ಸಮೃದ್ಧಿಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಏನು ಕೊಡ್ತಾನೆ? ಸಮೃದ್ಧಿಯನ್ನು ಕೊಡ್ತಾನೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನನ್ನ ಪಾತ್ರೆಯು ಏನಾಗುತ್ತಂತೆ? ತುಂಬಿ ಹೊರಸೂಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 5 ರೊಟ್ಟಿ 2 ಮೀನುಗಳು. ಅಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ಅಲ್ಲಿ ಯಾರಿದ್ದಾರೆ? ಶಿಷ್ಯರಿದ್ದಾರೆ. ಸುಮಾರು ಎಷ್ಟೋ ಸಾವಿರಾರು ಜನರು, 5,000 ಪುರುಷರು ಎಂಬುದಾಗಿ ಹೇಳುತ್ತೆ. ಎಷ್ಟೋ ಸ್ತ್ರೀಯರು, ಎಷ್ಟೋ ಚಿಕ್ಕ ಮಕ್ಕಳು, ಎಷ್ಟೋ ವೃದ್ಧ ದಂಪತಿಗಳು, ಎಷ್ಟೋ ಜನರಿದ್ದಾರೆ. ಎಷ್ಟೋ ಜನರು ಇರಬೇಕಾದ್ರೆ ಸ್ವಾಮಿಯ ಕರಗಳಲ್ಲಿ ಇರ್ತಕ್ಕಂಥ 5 ರೊಟ್ಟಿ 2 ಮೀನು ರೀ, ಕೇವಲ ಒಬ್ಬ ಮನುಷ್ಯನ ತಿಂದರೆ ಸಾಕಾಗತ್ತೆ, ಇನ್ನೂ ಬೇಕಂತೇಳಿ ಅನ್ಸುತ್ತೆ. ಹಲ್ಲೆಲೂಯಾ. ಅಂತಹ ಒಂದು ಆಹಾರದಿಂದ ದೇವ್ರು ಏನು ಮಾಡಿದ್ರಿ? ತುಂಬಿ ಹೊರಸೂಸುವಂಗೆ ಮಾಡಿದ್ರು. ಅವ್ರು ಅಂದ್ಕೊಂಡ್ರು ಇರೋದು ಇಷ್ಟೇ ಇದೆ, ಇದು ಯಾರಿಗಾಗುತ್ತೆ ಸ್ವಾಮಿ ಅಂತೇಳಿ. ಹಲ್ಲೆಲೂಯಾ. ಅಲ್ಲಿ ಕುರುಬನಿದ್ದಾನೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅಲ್ಲಿ ದೇವರಿದ್ದಾನೆ ಎಂಬುದಾಗಿ ಅವರು ನೆನೆಸಿಲ್ಲ. ಆದರೆ ಅದೇ ಒಂದು 5 ರೊಟ್ಟಿ 2 ಮೀನಲ್ಲಿ ಯೇಸು ಕ್ರಿಸ್ತನ ಕರಗಳಲ್ಲಿ ಹೋದಾಗ ಆತನು ಮೊದಲನೇದಾಗಿ ಅದನ್ನು ಏನು ಮಾಡಿದಂತ ಹೇಳುತ್ತೆ ವಾಕ್ಯ. ತೆಗೆದುಕೊಂಡು ಏನು ಮಾಡಿದಂತ ಆತ? ಆಶೀರ್ವದಿಸಿದ. ಏನು ಮಾಡಿದಾತ? ಆಶೀರ್ವಾದ ಮಾಡ್ತಾನೆ. ದೇವರ ಬಳಿಗೆ ಬಂದವರು ಎಲ್ಲರಿಗೂ ಮೊದಲನೇದಾಗಿ ಆಶೀರ್ವಾದ ಸಿಗುತ್ತೆ. ಆಮೇಲೆ ಆಶೀರ್ವಾದ ಸಿಕ್ಕ ಮೇಲೆ ಏನಾಗುತ್ತೆ ರೀ? ನಾವು ನೋಡ್ತಾ ಇರ್ತೀವಿ, ಆಶೀರ್ವಾದ ಸಿಕ್ಕಾದ ಮೇಲೆ ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. ಏನಾಯ್ತದ? ರೊಟ್ಟಿ ಮುರಿಯಲ್ಪಡ್ತು. ಹಲ್ಲೆಲೂಯಾ. ಏನಾಯ್ತದು? ಮುರಿಯಲ್ಪಡ್ತು. ದೇವರು ಎಲ್ಲ ರೋಗ, ಬಾಧೆ, ನೋವು, ಬಲಹೀನತೆಗಳೆಲ್ಲ ತೆಗೆದುಹಾಕಿಬಿಡ್ತಾನೆ. ನಾವು ನಂಬಿಕೆಯಿಂದ ಆತನ ಬಳಿಗೆ ಬಂದಾಗ, ಆಶೀರ್ವಾದ ಮಾಡಿದಾಗ, ಆ ಒಂದು ಮುರಿಯಲ್ಪಟ್ಟಂಥ ಸ್ಥಿತಿಯಾದ ಅನುಭವದ ಕಡೆಗೆ ನಮ್ಮನ್ನು ನಡೆಸ್ತಾನೆ. ಯಾಕೆ ಮುರಿತಾನೆ ದೇವರು ನಮ್ಮನ್ನು? ನಾವು ಹೆಚ್ಚಾಗಬೇಕಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನಾಗಬೇಕಂತ ಹೇಳ್ರಿ? ಹೆಚ್ಚಾಗಬೇಕು, ಸಮೃದ್ಧಿಕರವಾಗಿ ನಾವು ಆಗಬೇಕಂತೇಳಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಕರಗಳಲ್ಲಿರ್ತಕ್ಕಂಥ 5 ರೊಟ್ಟಿ 2 ಮೀನುಗಳು ಏನಾದವು ಅಂತ ಹೇಳ್ತಾ ಇದೆ ವಾಕ್ಯ. ಆತನು ಆಶೀರ್ವದಿಸಿದ, ಮುರಿದ, ಮತ್ತೆ ಆತನು ಏನು ಮಾಡ್ತಾ ಇದ್ದಾನೆ? ಶಿಷ್ಯರ ಕೈಗೆ ಕೊಡ್ತಾ ಇದ್ದಾನೆ. ಯಾರು ಕೊಟ್ಟಿದ್ರಲ್ವ ಅವ್ರ ಕೈಲೇ ಕೊಡ್ತಾ ಇದ್ದಾನೆ. ಕೊಟ್ಟಂಥ ಸಮಯದಲ್ಲಿ ಅವರು ನೆನೆಸಿರ್ಬೋದು, ಈ ಆಹಾರ ಯಾರಿಗಾಗುತ್ತಂತೇಳಿ ಅವ್ರು ಅಂದ್ಕೊಂಡ್ರು. ಆದರೆ 12 ಪುಟ್ಟಿಗಳು ಏನಾದವಂತೆ? ಉಳಿದು ಪ್ರಿಯರು. ಎಷ್ಟು ಪುಟ್ಟಿ ರೀ?
12 ಪುಟ್ಟಿಗಳು ಇರುವಂಥದ್ದು ಎಷ್ಟು? ಬರೀ 5 ರೊಟ್ಟಿ 2 ಮೀನುಗಳು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ದೇವರು ತುಂಬಿ ಹೊರಸೂಸುವ ಹಾಗೆ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಹೆಚ್ಚಾಗಿ ಅಭಿವೃದ್ಧಿಯನ್ನು ಒದಗಿಸಿಕೊಡುವಂತಹ ದೇವರಾಗಿದ್ದಾನೆ. ಎಲೀಷನ ಜೀವಿತದಲ್ಲಿಯೂ ಕೂಡ ಒಬ್ಬ ತಾಯಿ ಆತನ ಬಳಿಗೆ ಬಂದಂಥ ಸಮಯದಲ್ಲಿ ಎಲೀಷನು ಹೇಳಿದ ಏನಂತ ಹೇಳಿ, ನೀನು ನಿನ್ನ ಬಳಿಯಲ್ಲಿ ಏನಿರುತ್ತೆ ಎಂಬುದಾಗಿ ಆಕೆ ಹೇಳ್ತಾ ಇದ್ದಾಳೆ. ಏನಂತ ಹೇಳಂದರೆ, ಒಂದು ಮೊಗೆಯಷ್ಟು ಎಣ್ಣೆ ಬಿಟ್ಟು ಮಾತ್ರ ನನ್ನ ಬಳಿಯಲ್ಲಿ ಏನು ಕೂಡ ಇಲ್ಲ ಎಂಬುದಾಗಿ. ಆತನು ನಾನು ಹೇಳಿದಂತೆ ಮಾಡೆಂಬುದಾಗಿ ಹೇಳಿದಾಗ ಆಕೆಗೆ ಹೇಳಿದ ಒಂದು ಸಲ ಏನಂತೇಳಿ, ಅಕ್ಕಪಕ್ಕದವರ ಮನೆಯಲ್ಲಿ ಎಷ್ಟೆಷ್ಟು ಪಾತ್ರೆಗಳು ಸಿಗ್ತಾವೆ ಅಷ್ಟೆಲ್ಲ ಪಾತ್ರೆಗಳನ್ನು ತೆಗೆದುಕೊಂಡು ನೀನು ಬಾ. ಹಲ್ಲೆಲೂಯಾ. 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯದಲ್ಲಿ ಇದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 5 ರೊಟ್ಟಿ 2 ಮೀನುಗಳ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಎಲೀಷನು ಒಂದೇ ಮಾತನ್ನು ಹೇಳಿದ, ನೀವು ಪಾತ್ರೆಗಳೆಲ್ಲವನ್ನು ತೆಗೆದುಕೊಂಡು ಬಂದಾದ ಮೇಲೆ ಬಾಗಿಲನ್ನು ಮುಚ್ಚಿಕೊಂಡು ನೀವೇನು ಮಾಡ್ರಿ, ನಾನು ಹೇಳಿದ ಹಾಗೆ ಎಲ್ಲ ಎಣ್ಣೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಜಗ್ಗು ಎಣ್ಣೆಯನ್ನು ಎಲ್ಲ ಪಾತ್ರೆಗಳಲ್ಲಿ ನೀವು ಹಾಕ್ರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಾಗಿಲನ್ನು ಮುಚ್ಚಿದ್ರು. ಬಾಗಿಲು ಮುಚ್ಚಲ್ಪಟ್ಟಿತ್ತು ಎಂಬುದು ಯಾವುದಕ್ಕೆ ಸಾದೃಶ್ಯವಾಗಿ ಕಾಣಿಸ್ತಾ ಇದೆ? ಅದು ಲೋಕ ವ್ಯವಹಾರಗಳಲ್ಲಿ ಸಿಲುಕಿಕೊಳ್ಳದ ಹಾಗೆ, ದೈವ ಸೇವಕರ ಮಾತಿಗೆ ವಿಧೇಯತೆಯನ್ನು, ಗೌರವವನ್ನು ಸೂಚಿಸೋದಕ್ಕೆ, ದೇವರ ಮಾತನ್ನು ವಿಧೇಯತೆಯಿಂದ ಕೈಕೊಂಡು ನಡೆದದಕ್ಕೆ ಅದು ಸೂಚನೆಯಾಗಿ ಕಾಣಿಸ್ತದೆ. ಆ ತಾಯಿ ಅಂದುಕೊಂಡಿರ್ಬೋದು, ಈ ಒಂದು ಜಗ್ಗಿಂದ ಇಷ್ಟೆಲ್ಲ ಪಾತ್ರೆಗಳು ತಂದಿನ, ಮನೆ ತುಂಬ ಪಾತ್ರೆ ಇದ್ದಾವೆ, ಅವನು ತುಂಬಿಸೋಕ್ಕೆ ನನ್ನಿಂದ ಸಾಧ್ಯನಾ? ಹಲ್ಲೆಲೂಯಾ. ಒಂದು ಜಗ್ಗಲ್ಲಿರ್ತಕ್ಕಂಥ ಎಣ್ಣೆ ಇನ್ನೊಂದು ಪಾತ್ರೆಯಲ್ಲಿ ಹಾಕಿದ್ರೆ ಜಗ್ಗಲ್ಲಿ ಮತ್ತೆ ಎಣ್ಣೆ ಉಕ್ಕಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಆದರೆ ದೇವರು ಮಾಡುವಂಥ ಕಾರ್ಯ ನೋಡ್ರಿ, ಆತನು ತುಂಬಿ ಹೊರಸೂಸುವ ಹಾಗೆ ಮಾಡ್ತಾನೆ. ಕಾರಣ ಒಂದೇ ಪ್ರಿಯರೇ, ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸ್ಬೇಕಿಲ್ಲ. ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಪಾತ್ರೆ ತುಂಬಿ ಹೊರಸೂಸುವ ಹಾಗೆ ಮಾಡ್ತಾನೆ. ಆ ತಾಯಿ ತೆಗೆದುಕೊಂಡು ಬಂದ್ಲು, ಪಾತ್ರೆಗಳಲ್ಲಿ ಎಣ್ಣೆಯನ್ನು ಹಾಕಿದ್ಲು, ಆಗ್ತಾ ಇದ್ದಾಳೆ. ಆ ಎಣ್ಣೆ ಹಾಕುವಂಥದ್ದು, ಆ ಎಣ್ಣೆ ಜಗ್ಗಲ್ಲಿ ಉತ್ಪತ್ತಿಯಾಗಿ ಬರುವಂಥದ್ದು ಯಾವಾಗ ಸ್ಟಾಪ್ ಆಯ್ತಂತೆ? ಅವರೆಲ್ಲ ಪಾತ್ರೆಗಳು ತುಂಬಿದಾಗ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಸೇವಕರ ಮಾತಿಗೆ ನಾವೇನು ಮಾಡಬೇಕು? ಗೌರವವನ್ನು ತೋರಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಮಾತಿಗೆ ನಾವು ಸಂಪೂರ್ಣವಾಗಿ ವಿಧೇಯತೆಯನ್ನು ನಾವು ತೋರಿಸ್ಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಆತನು ನಮ್ಮನ್ನು ತುಂಬಿ ಹೊರಸೂಸುವ ಹಾಗೆ ಮಾಡ್ತಾನೆ ನಮ್ಮ ಜೀವಿತವನ್ನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಕೊನೆಯದಾಗಿ ಪ್ರಿಯರೇ, ಕುರುಬನನ್ನಾಗಿ ಆತನನ್ನಾಗಿ ನಾವು ಆ ಕುರುಬನನ್ನು, ಯೇಸು ಸ್ವಾಮಿಯನ್ನೇ ನಾವು ಕುರುಬನನ್ನಾಗಿ ಮಾಡಿಕೊಂಡಂಥ ಸಮಯದಲ್ಲಿ ನಾವು ಸದಾಕಾಲ ಆ ಒಂದು ಹಿಂಡಿನಲ್ಲೇ ಇರಬೇಕು. ಅನೇಕರು ಏನು ಮಾಡ್ತಾರಂತೆ? ಹಿಂಡನ್ನು ಬಿಟ್ಟು ಚದರಿ ಹೋಗ್ತಾರೆ. ಏನು ಮಾಡ್ತಾರೆ ರೀ? ಚದರಿ ಹೋಗ್ತಾರೆ. ತೋಳಗಳು ಬರ್ತವೆ, ಸೈತಾನನು ಕಾವಲಾಗಿ ಇದ್ದು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅವನು ಹೆಂಗಾದ್ರೂ ಮಾಡಿ ಹಿಂಡನ್ನು ಚದರಿಸ್ಬೇಕಂತ ಹೇಳಿ ಕಾದ್ಕೊಂಡು ಕುಳಿತುಕೊಂಡಿರ್ತಾನೆ. ಅನೇಕ ಆಲೋಚನೆಗಳನ್ನು ಅವನೇನು ಮಾಡ್ತಾನೆ? ಹುಟ್ಟಿಸ್ತಾ ಇರ್ತಾನೆ. ಅನೇಕ ಸಮಸ್ಯೆಗಳನ್ನು ಅವ್ರೇನು ಮಾಡ್ತಾ ಇರ್ತಾನೆ? ಬರಮಾಡ್ತಾ ಇರ್ತಾನೆ. ದೇವರ ಮಾರ್ಗದಿಂದ, ನಿನ್ನನ್ನು ಭಕ್ತಿ ಮಾರ್ಗದಿಂದ, ನಿನ್ನನ್ನು ಅಪವಿತ್ರ ಮಾರ್ಗದ ಕಡೆಗೆ, ಕೆಟ್ಟ ಮಾರ್ಗದ ಕಡೆಗೆ, ದೇವರ ಮಾರ್ಗದಿಂದ ಅಲ್ಲ ಸಲ್ಲದ ಮಾರ್ಗದ ಕಡೆಗೆ ನಿನ್ನನ್ನು ಕರೆದುಕೊಂಡು ಹೋಗ್ಬೇಕಂತೇಳಿ ಹುನ್ನಾರಗಳನ್ನು, ಆಲೋಚನೆಗಳನ್ನು ಕೊಡ್ತಾ ಇರ್ತಾನೆ. ಯಾರು? ಸೈತಾನ. ಹಣಕಾಸಿನ ವಿಷಯವಾಗಿರ್ಬೋದು, ಕುಟುಂಬದಲ್ಲಿ ಆಗುವಂಥ ಕೆಲವೊಂದು ಅನಾರೋಗ್ಯದ ಪರಿಸ್ಥಿತಿಗಳ ವಿಷಯವಾಗಿರ್ಬೋದು, ಇನ್ನು ಬೇರೆಲ್ಲ ವಿಷಯವಾಗಿ ಮಾಡುವಾಗ ನೀನು ಕುರುಬನಿದ್ದಾನೆ, ನನ್ನ ಕುರುಬನ್ ನನಗೆ ಏನಾದರೂ ಕೂಡ ನನ್ನ ನೋಡಿಕೊಳ್ತಾನೆ ಅಂತೇಳಿ ಪರಿಪೂರ್ಣವಾಗಿ ನೀನು ನಂಬಿಕೊಂಡು ಆತುಕೊಂಡು ಆತನ ಬಳಿಯಲ್ಲಿದ್ದರೆ ನಾವು ನೋಡ್ತಾ ಇದ್ದೇವೆ, ಆತ ನಮ್ಮನ್ನು ಹೊರಸೂಸುವಂಥದ್ದು ಮಾತ್ರವಲ್ಲ, ಸದಾಕಾಲ ನಾವು ಹಿಂಡಿನಲ್ಲಿರುವ ಹಾಗೆ ನಮ್ಮನ್ನು ಏನು ಮಾಡ್ತಾನಂತೀರಿ? ನಿಲ್ಲಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸದಾಕಾಲ ನಾನು ಎಲ್ಲಿರ್ತೀನಿ? ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಹಲ್ಲೆಲೂಯಾ. ಎಲ್ಲಿ ಮಂದಿರ ರೀ? ದೇವರ ಮಂದಿರ, ದೇವರ ಒಂದು ಸನ್ನಿಧಾನದಲ್ಲಿಯೇ ನಾನು ವಾಸಿಸ್ತೇನೆ ನಿಶ್ಚಯವಾಗಿ ಅಂತ ಹೇಳ್ತಾನೆ. ಏನಂತೇಳಿ? ಜೀವಮಾನದಲ್ಲೆಲ್ಲ ಏನು ಬರುತ್ತೆ? ಶುಭ ಕೃಪೆ. ಹಲ್ಲೆಲೂಯಾ. ಯಾವಾಗಲೂ ಅಪಶಕನ ಆಯಿತು, ಅದಾಯ್ತು ಇದಾಯ್ತು ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಅವರು ಎದುರು ಬಂದರೆ ಅಪಶಕನ, ಈ ಪ್ರಾಣಿಗಳು ಎದುರು ಬಂದರೆ ಅಪಶಕನ ಇಲ್ಲ ದೇವ್ರ ನಂಬಿ ಮಕ್ಕಳಲ್ಲಿ. ಯಾವಾಗಲೂ ಕೂಡ ಶುಭನೇ ಶುಭ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನೀವು ಕೆಲವೊಬ್ರು ಹೇಳುವಂಥ ಲೋಕರೂಢಿಯಾಗಿರ್ತಕ್ಕಂಥ ಕೆಲವೊಂದು ಸಂಪ್ರದಾಯ ಪದ್ಧತಿಗಳನ್ನು ದೇವ್ರ ಮಕ್ಕಳು ನಾವು ಯಾವತ್ತೂ ಕೂಡ ಫಾಲೋ ಮಾಡ್ಬಾರ್ದು. ಕೆಲವೊಬ್ಬರು ವಿಧವೆಯರನ್ನು ಕಂಡ್ರೆ ಅಗೌರವವಾಗಿ ನೋಡ್ತಾ ಇರ್ತಾರೆ. ಕೆಲವೊಂದು ಜನಾಂಗದವ್ರನ್ನ ಕಂಡ್ರೆ ಅವ್ರು ಎದುರು ಬಂದುಬಿಟ್ರೆ ಆಯಿತು, ಇಲ್ಲ ಅವ್ರು ಯಾಕಾದ್ರೆ ಎದುರು ಬಂದ್ರಪ್ಪ ಅಂತೇಳಿ ನೆನೆಸ್ತಾ ಇರ್ತಾರೆ. ಶುಭ ಕಾರ್ಯಕ್ಕೆ ಹೋಗಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಯಾರಂತೇಳಿ. ಹಲ್ಲೆಲೂಯಾ. ಮತ್ತು ಇನ್ನೂ ಕೆಲವೊಬ್ಬರು ಸಡನ್ನಾಗಿ ಹೋಗ್ತಾ ಇರ್ತಾರೆ, ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬೆಕ್ಕಾಟ ಬಂದುಬಿಟ್ರೆ ಸಾಕು, ಏನು ಮಾಡ್ತಾರೆ? ಸ್ವಲ್ಪ ಹೊತ್ತು ನಿಂದಿರಿಸಿ ಹೋಗ್ತಾರೆ. ಹಲ್ಲೆಲೂಯಾ. ಬೆಕ್ಕಿಗೆ ಏನಾದ್ರು ರೆಕ್ಕೆ ಇದಾವ? ಹಲ್ಲೆಲೂಯಾ. ಆರ್ಕೊಂಡು ಏನಾದರೂ ಹೋಗೋಕ್ಕೆ? ಹಲ್ಲೆಲೂಯಾ. ಇವೆಲ್ಲ ಮನುಷ್ಯರು ಮಾಡಿರುವಂಥದ್ದು. ಇಂತಹ ಒಂದು ಮೂಢ ಮೌಢ್ಯತೆಯಲ್ಲಿ ದೇವರು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಾವು ಯಾವತ್ತೂ ಕೂಡ
ಇರಬಾರ್ದು. ಹಲ್ಲೆಲೂಯ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಆ ಮನುಷ್ಯ ಭಾಳ ದೇವ್ರ ಶಕ್ತಿ ಭಾಳ ಐತಂತಕ, ಅಲ್ಲಿ ಹೋಗ್ಬಿಟ್ರೆ ಆಯಿತು, ಅದು ಕಟ್ಟಿಸ್ಕೊಂಡ್ಬಿಟ್ರೆ ಆಯಿತು, ಅದು ಮಾಡಿಬಿಟ್ರೆ ಆಯಿತು, ಅಷ್ಟು ದಿವಸಗಳು ನಡ್ಕೊಂಡ್ಬಿಟ್ರೆ ಆಯಿತು, ಏನಾಗುತ್ತೆ ಎಲ್ಲ ರೀತಿಯಿಂದೆಲ್ಲ ಆಶೀರ್ವಾದ ಸಿಗುತ್ತೆ ಅಂತೇಳಿ. ಹಲ್ಲೆಲೂಯ. ಪ್ರೇಸ್ ಲಾರ್ಡ್. ದೇವ್ರ ನಂಬಿದಂಥ ಮಕ್ಕಳಲ್ಲಿರ್ತಕ್ಕಂಥ ವಿಶಿಷ್ಟವಾದಂಥ ವಿಶೇಷವಾದಂಥ ಲಕ್ಷಣ ಗುಣ ಏನಂತಂದ್ರಿ, ಆತನನ್ನು ನೀನು ಕುರುಬನನ್ನಾಗಿ ಅಂಗೀಕಾರ ಮಾಡಿಕೊಂಡು ನೀನು ಜೀವಿಸ್ತಾ ಇರಬೇಕಾದ್ರೆ ಶುಭ ಕೃಪೆ ನಿನ್ನನ್ನು ಹಿಂಬಾಲಿಸಿ ಬರ್ತಾ ಇರ್ತಾರೆ. ನೀನು ಒಂದು ವೇಳೆ ತಪ್ಪಿಸ್ಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಇದ್ದರೂ ಕೂಡ ನಿನ್ನ ಜೀವಮಾನದಲ್ಲೆಲ್ಲ ಅಂತ ನಿನ್ನ ಉಸಿರಿರುವ ದಿನವೆಲ್ಲ ಕೂಡ ದೇವರು ಏನು ಮಾಡ್ತಾನೆ, ನಿನಗೆ ಶುಭವನ್ನು, ತನ್ನ ಕೃಪೆಯನ್ನು ಆತನ ಏನು ಮಾಡ್ತಾನೆ, ಕರುಣಿಸಿ ನಡೆಸ್ತಾ ಇರ್ತಾನೆ ಪ್ರೇರ. ಅದಕ್ಕಾಗಿ ನೀವು ಯಾವೊಂದು ಮೂಢನಂಬಿಕೆಗಳಿಗೆ ನೀವು ಬಲಿಯಾಗಿ ಜೀವಿಸಬೇಡ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 6 ದಿವಸಗಳು ದುಡಿರಿ, 7ನೇ ದಿವಸದಲ್ಲಿ ನನ್ನ ಸನ್ನಿಧಾನದಲ್ಲಿ ನೀವು ಕಾಣಿಸಿಕೊಳ್ಳ್ರಿ ಅನ್ನುವಂಥದ್ದು ದೇವರ ಒಂದು ಆಜ್ಞೆ. ಎಲ್ಲ 7 ದಿವಸಗಳು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಶುಭ ಎಂಬುದಾಗಿ ಹೇಳಿದಾನೆ. ಅಲ್ಲೆಲ್ಲ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಆದಿವಾರ, ಈ ಎಲ್ಲ ವಾರಗಳೇನ್ರಿ ಒಳ್ಳೆಯವೆ, ಎಲ್ಲ ಗಳಿಗೆಗಳೇನ್ರಿ ಒಳ್ಳೆಯವೆ. ಅಲ್ಲೆಲ್ಲ ಒಂದೇ ನಿಮ್ಮ ಕಾಮನ್ ಸೆನ್ಸ್ ಉಪಯೋಗಿ ನೀವು ಮಾತಾಡ್ರಿ. ಸೋಮವಾರ ದಿವಸ ಒಂದು ವೇಳೆ ಯಾರಿಗಾದರೂ ಒಳ್ಳೆಯದಾಗಿರುತ್ತೆ, ಯಾರಿಗಾದರೂ ಕೆಟ್ಟದ್ದು ಕೂಡ ಆಗಿರುತ್ತೆ. ಅಲ್ಲೆಲ್ಲ ನೀವು ಅಂದ್ಕೊಂಡಿರ್ತಕ್ಕಂಥ ಆ ಗಳಿಗೆಯಲ್ಲಿ ಯಾರಾದರೂ ಲಕ್ಷಾಧೀಶ್ವರರಾಗಿರ್ತಾರೆ, ಅದೇ ಗಳಿಗೆಯಲ್ಲಿ ಯಾರಾದರೂ ತಮ್ಮ ಪ್ರಾಣ ಪಕ್ಷಿಯನ್ನು ಕೂಡ ಕಳ್ಕೊಂಡಿರ್ತಾರೆ, ಬಡತನದ ಒಂದು ಸ್ಥಿತಿಯ ಕಡೆ ಕೂಡ ಹೋಗಿರ್ತಾರೆ. ಹಲ್ಲೆಲೂಯಾ. ಜೀವನದಲ್ಲಿ ಏರಿಳಿತಗಳು ಆಗ್ತಾ ಇರ್ತವೆ, ಅದನ್ನೇ ಫಾಲೋ ಮಾಡಿದರೆ ಇಲ್ಲ ಈ ದಿವಸ ಈ ರೀತಿಯಾಗಿರುವಂಥದ್ದು, ಈ ದಿವಸದಲ್ಲಿ ನಾವು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತೇಳಿ ನೀವು ಒಂದು ವೇಳೆ ಅಂದ್ಕೊಂಡು ಅದೇ ರೀತಿಯಲ್ಲಿ ಹೋದರೆ ಆ ಶುಭ ಕಾರ್ಯಗಳು ಬೇರೆ ಬೇರೆ ದೇಶಗಳಲ್ಲೆಲ್ಲ ಮಾಡ್ತಾ ಇರ್ತಾರೆ. ಅವ್ರು ಯಾವುದನ್ನು ಕೂಡ ಏನು ಮಾಡಲ್ರಿ, ಇದು ಒಳ್ಳೆಯದು ಅದು ಕೆಟ್ಟದ್ದು ಅಂತ ಹೇಳಲ್ಲ. ಅವ್ರು ಯಾವುದನ್ನು ಫಾಲೋ ಮಾಡ್ತಾರೆ, ಸತ್ಯವೇದವನ್ನು ಫಾಲೋ ಮಾಡ್ತಾರೆ. ಸತ್ಯ ವೇದದಲ್ಲಿ ಇರ್ತಕ್ಕಂಥ ದೇವರನ್ನು ಅವ್ರು ಏನು ಮಾಡ್ತಾರೆ, ಫಾಲೋ ಮಾಡ್ತಾರೆ ಪ್ರೇಯರ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೇ, ನಾವು ಆತನನ್ನು ಕುರುಬನನ್ನಾಗಿ ಇರಿಸಿಕೊಂಡು ಜೀವಿಸ್ತಾ ಇರುವಂಥ ಸಮಯದಲ್ಲಿ ಮೊದಲನೇದಾಗಿ ದೇವರು ನನ್ನನ್ನು ನಿನ್ನನ್ನು ಕೊರತೆಯಲ್ಲಿ ನಿಲ್ಲಿಸೋದಿಲ್ಲ. ಯಾವ ಕೊರತೆ ಇಲ್ಲದ ಹಾಗೆ ದೇವ್ರೇನು ಮಾಡ್ತಾನೆ, ಕಾಪಾಡ್ತಾನೆ. ಎರಡನೇದಾಗಿ ನಾವು ನೋಡಿದ್ದೇವೆ, ಆತನು ನಮ್ಮನ್ನು ವಿಶ್ರಾಂತಿಯಲ್ಲಿ ನಿಲ್ಲಿಸ್ತಾನೆ. ಈ ಭೂಮಿಯಲ್ಲಿರುವಾಗಲೂ ವಿಶ್ರಾಂತಿ, ಭೂಮಿಯನ್ನು ಬಿಟ್ಟು ಹೋದ ಮೇಲೆಯೂ ಕೂಡ ನಮಗೆ ವಿಶ್ರಾಂತಿ. ನಮಗೆ ನರಕ ಪಾತಾಳ ಅಲ್ಲ, ನಮಗೇನ್ರಿ ವಿಶ್ರಾಂತಿಯ ಸ್ಥಳವಾಗಿರ್ತಕ್ಕಂಥ ಪರಲೋಕ ಸ್ವರ್ಗವನ್ನು ದೇವರು ಏನು ಮಾಡ್ತಾರೆ, ನಮಗೆ ಒದಗಿಸಿ ಕೊಡ್ತಾರೆ. ಮೂರನೇದಾಗಿ ನಾವು ನೋಡ್ತಾ ಬಂದಿದ್ದೇವೆ, ಆತನು ಈ ಲೋಕದಲ್ಲಿ ನಾವು ಇರುವ ಪರ್ಯಂತರವೆಲ್ಲ ನೀತಿ ಮಾರ್ಗದಲ್ಲಿ ಆತ ನಮ್ಮನ್ನು ನಡೆಸ್ತಾನೆ. ಪರಿಶುದ್ಧಾತ್ಮ ದೇವರು ಒಳಗಡೆ ಹೇಳ್ತಾ ಇರ್ತಾನೆ, ಏನಂತೇಳಿ, ಇದು ತಪ್ಪಾದ ಮಾರ್ಗ, ನೀನು ಆ ಕಡೆಗೆ ಹೋಗಬೇಡ. ಒಂದು ಮನಸ್ಸಾಕ್ಷಿ ಅನ್ನುವಂಥದ್ದನ್ನು ದೇವರು ಇಟ್ಟಿದ್ದಾನೆ. ಆ ಮನಸ್ಸಾಕ್ಷಿ ನಮ್ಮನ್ನು ಏನು ಮಾಡುತ್ತೆ, ತಪ್ಪು ಯಾವುದು, ಪಾಪ ಯಾವುದು, ಕೆಟ್ಟದ್ದು ಯಾವುದು, ದೇವರು ನಂಬಿದಾದ್ಮೇಲೆ ಪರಿಶುದ್ಧಾತ್ಮ ದೇವರು ನಮ್ಮ ಒಳಗಡೆ ಬಂದಾಗ, ಪರಿಶುದ್ಧಾತ್ಮ ದೇವರು ಸಂಪೂರ್ಣವಾಗಿ ಆತನ ಗೈಡೆನ್ಸಲ್ಲಿ ನಾವು ಇರುವಾಗ ಆತನು ನಮ್ಮನ್ನು ಕೆಟ್ಟ ಮಾರ್ಗದಲ್ಲಿ ಯಾವಾಗಲೂ ಕೂಡ ಎಲ್ಲಿ ನಡೆಸ್ತಾನೆ ರೀ, ನೀತಿಯ ಮಾರ್ಗದಲ್ಲಿ ನಡೆಸ್ತಾನೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಆತನು ನಮಗೆ ಕುರುಬನಾಗಿರುವಾಗ ಆತನು ನಮ್ಮ ಹತ್ತಿರ ಇರ್ತಾನೆ, ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಕುರುಬ. ಹಲ್ಲೆಲೂಯಾ. ಆತನು ನಮ್ಮ ಹತ್ತಿರ ಇರುವಾಗ, ಆತನ ಕೈಯಲ್ಲಿರ್ತಕ್ಕಂಥ ದೊಡ್ಡ ಕೋಲಾಗಿರ್ಬೋದು, ಆತನು ನಮಗೆ ಹತ್ತಿರ ಇರುವಾಗ ಬರುವಂಥ ಯಾವ ಕೇಡುಗಳಿಗೂ ಕೂಡ ನಾವು ಭಯಪಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕುರುಬನನ್ನೇ ಕುರಿಗಳು ನೋಡುವ ಹಾಗೆ ನಾವು ಕ್ರಿಸ್ತನನ್ನೇ ನಾವು ನೋಡುವಂಥವರು ಆಗಿರ್ತೀವಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ. ಯಾಕಂದರೆ ಆತನು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ, ಎಬ್ಬಿಸ್ತಾನೆ ಎಂಬುದಾಗಿ ನಮಗೆ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆತನು ಏನು ಮಾಡ್ತಾನಂತೆ, ದೀನರನ್ನು ಏನು ಮಾಡ್ತಾನಂತೆ, ಮೇಲಕ್ಕೆ ಎಬ್ಬಿಸ್ತಾನೆ. ಅಲ್ಲಿ ತಿಪ್ಪೆಯಿಂದ ಮಣ್ಣಿನಿಂದ ಆತ ಮೇಲಕ್ಕೆ ಎತ್ತುತ್ತಾನೆ. ಅಲ್ಲೇ ಬಿದ್ದಿರೋದು ದೇವರ ಚಿತ್ತ ಅಲ್ಲ. ಇಸ್ರಾಯೇಲರ ಐಗುಪ್ತ ದೇಶದಲ್ಲಿಯೇ ಇರುವಂಥ ದೇವರ ಚಿತ್ತ ಆಗಿತ್ತಾ? ಹೇಳಿದ್ದ 430 ವರ್ಷಗಳಾದಮೇಲೆ ಪುನಃ ದೇವರು ಏನು ಮಾಡಿದ, ಕರೆದುಕೊಂಡು ಬಂದ. ಎಲ್ಲಿ ಕರೆದುಕೊಂಡು ಬಂದಂತೆ, ಹಾಲು ಜೇನು ಹರಿಯುವಂಥ ದೇಶಕ್ಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಆತನು ನಮಗೆ ಧೈರ್ಯವಾಗಿರ್ತಾನೆ. ಎಲ್ಲ ವಿಷಯದಲ್ಲಿ ಆತನು ನಮಗೆ ಸ್ಥೈರ್ಯವನ್ನು, ಸಮಾಧಾನವನ್ನು ಕೊಡುತ್ತಾನೆ. ಮನುಷ್ಯರು ಕೊಡುವಂಥ ಸಮಾಧಾನ ಸ್ವಲ್ಪ ಹೊತ್ತಿರುತ್ತೆ, ಸ್ವಲ್ಪ ಕೆಲವೊಂದು ಮಾತುಗಳಿಗೆ ಆಗಿನ ಪೂರ್ತಿಯಾಗಿ ನಮಗೇನು ಸಿಗುತ್ತೆ ರೀ, ಸಮಾಧಾನ ಸಿಗುತ್ತೆ. ಆದರೆ ದೇವರ ಜೀವಭರಿತವಾದಂಥ ವಾಕ್ಯವನ್ನು ಕೇಳಿದಾಗ, ಆ ವಾಕ್ಯ ನಮ್ಮನ್ನು ಸ್ಪಂದಿಸಿದಾಗ, ಆ ವಾಕ್ಯ ನಮ್ಮ ಸಂಗಡ ಮಾತಾಡಿದಾಗ, ಆ ಸಮಯದಲ್ಲಿ ಆ ವಾಕ್ಯ ಕೊಡುವಂಥ ಸಮಾಧಾನ, ದೈವಿಕವಾದಂಥ ಸಮಾಧಾನ ಬೇರೆ ಯಾವ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಸಮಾಧಾನಕ್ಕೆ ಸಮಾನ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇದು ಯಾವಾಗಲೂ ಕೂಡ ಉನ್ನತವಾಗಿರುವಂಥದ್ದು ದೇವರ ವಾಕ್ಯ ಪ್ರೇರಣೆ. ನಾವು ನೋಡ್ತಾ ಇದ್ದೇವೆ, ಆತನು ನಮಗೆ ವೈರಿಗಳ ಮುಂದೆ ನಮಗೆ ಆತನು ಏನು ಮಾಡ್ತಾನಂತ್ರಿ, ಔತಣವನ್ನು ಉಣಬಡಿಸ್ತಾನೆ. ನಮ್ಮ ತಲೆಗೆ ತೈಲವನ್ನು ಕೂಡ ಆತನ ಏನು ಮಾಡ್ತಾನೆ, ಹಚ್ಚಿಸ್ತಾನೆ. ಎಲ್ಲ ಕೇರ್ ಟೇಕಿಂಗ್, ಎಲ್ಲ ಸಭೆಯದೆಲ್ಲ ಯಾರು ಮಾಡ್ತಾರೆ ರೀ, ದೇವರೇ ಮಾಡ್ತಾನೆ ಪ್ರೇರಣೆ. ನಾವು ನೋಡ್ತಾ ಇದ್ದೇವೆ, ನಾವು ಇಷ್ಟೆಲ್ಲ ದೇವರು ನಮಗೆ ಮಾಡಿದಾಗ ನಾವು ಆತನಿಗೆ ಇಸ್ಕಾರಿಯೋತ ಯೂದ ಇದ್ದಂಗೆ ಇರಬಾರ್ದು. ಹೆಂಗಿರ್ಬೇಕು ನಾವು, ಹೆಂಗಿರ್ಬೇಕು ರೀ, ಸ್ವಾಮಿಯನ್ನು ಹಿಡಿದು ಕೊಡುವ, ಸ್ವಾಮಿಯ ಆಜ್ಞೆಗೆ ಧಿಕ್ಕಾರ ಕೂಗುವಂಥ ಮಕ್ಕಳಾಗಿ ನಾವು ಜೀವಿಸಬಾರ್ದು.
ಒಂದು ವೇಳೆ ತಪ್ಪಿ ಹೋಗಿದ್ದರೆ ಪೇತ್ರನೋಪಾದಿಯಲ್ಲಿ ಮತ್ತೆ ತಿದ್ದಿಕೊಂಡು ತಿರುಗಿಕೊಂಡು ಮತ್ತೆ ತಂದೆಯ ಬಳಿಗೆ ನಾವು ಬರುವಂಥವರು ಆಗಬೇಕು. ಸಂಪೂರ್ಣವಾಗಿ ಆತನು ನಮ್ಮನ್ನು ನೋಡ್ತಾ ಇದ್ದಾನೆ, ನಮ್ಮ ಕುರಿತಾಗಿ ಆತನಿಗೆ ಎಲ್ಲವೂ ಕೂಡ ಗೊತ್ತುಂಟು ಎಂಬುದಾಗಿ ಅರಿತುಕೊಂಡವರಾಗಿ ನಮ್ಮ ಜೀವಿತವೆಲ್ಲವೂ ಕೂಡ ತೆರೆದಂಥ ಪುಸ್ತಕವಾಗಿದೆ ಎಂಬುದಾಗಿ ನಾವು ನೆನೆಸಿಕೊಂಡು ದೇವರ ಸಮೀಪದಲ್ಲಿ ನಾವು ನಿಲ್ಲುವಂಥ ವ್ಯಕ್ತಿಗಳಾಗಬೇಕು. ಪ್ರಿಯರೇ, ದೇವರ ಸನ್ನಿಧಾನವನ್ನು ಬಿಟ್ಟು ಹೋಗುವಂಥ ಮನಸ್ಸು ಸಭೆಯಾಗಿರ್ತಕ್ಕಂಥ ನಮ್ಮಲ್ಲಿ ಯಾರಲ್ಲಿಯೂ ಕೂಡ ಇರಬಾರದು. ಯಾಕಂದರೆ ದೇವರು ಲೆಕ್ಕ ಕೇಳುವಂಥ ಒಂದು ದಿವಸ ಇದೆ, ದೇವರು ನ್ಯಾಯಾಧಿಪತಿಯಾಗಿ ನ್ಯಾಯ ವಿಚಾರಣೆ ಮಾಡುವಂಥ ಒಂದು ದಿವಸ ಇದೆ. ಆ ದಿವಸದಲ್ಲಿ ನಮ್ಮ ಎಲ್ಲ ಒಂದು ವೇಳೆ ಆತನ ನಂಬಲಾರ್ದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಆತನ ನಂಬಿದಾದ ಮೇಲೆ ಒಂದು ವೇಳೆ ಯಾವುದಾದ್ರೂ ತಪ್ಪುಗಳನ್ನು ಮಾಡಿದರೆ ಅವುಗಳನ್ನು ದೇವರ ಸನ್ನಿಧಾನದಲ್ಲಿ ನಾವು ಇರುವಾಗ ಈ ಲೋಕದಲ್ಲಿ ದೇವರು ನಮಗೆ ಶಿಕ್ಷೆ ಕೊಟ್ಟು ಏನು ಮಾಡ್ತಾನೆ, ಅದನ್ನು ಕಡಿಮೆ ಮಾಡ್ತಾನೆ. ಯಾಕಂದರೆ ದೇವರು ವಾಕ್ಯ ಹೇಳ್ತಾ ಇದೆ, ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾರ ಮೇಲೆ ಅಂತೆ? ಸಭೆಯ ಮೇಲೆ. 8ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಯಾರು ನಮ್ಮ ಮೇಲೆ ಅಪರಾಧ ಹೊರಿಸೋದಕ್ಕೆ ಆಗೋದಿಲ್ಲ. ಯಾರು ನಮ್ಮ ಮೇಲೆ ಏನಂತ ಹೇಳ್ತಾರೆ, ದೂರು ಹೇಳೋದಕ್ಕೆ ದೂರುಗಾರ ಇಲ್ಲ. ಅಪರಾಧ ನಿರ್ಣಯ ಮಾಡೋದಕ್ಕೆ, ಅಪರಾಧ ನಿರ್ಣಯಿಸುವಂಥ ಸೈತಾನನು ಇಲ್ಲ. ಪ್ರಿಯರೇ, ಯಾವ ಒಂದು ಅಪರಾಧ ನಮ್ಮ ಮೇಲೆ ಇಲ್ಲವೇ ಇಲ್ಲ. ಕಾರಣ ಏನಂತಂದರೆ ನಾವು ಕ್ರಿಸ್ತನ ಮಕ್ಕಳಾಗಿ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ಸಜೀವ ಗುಂಪಿನಲ್ಲಿ ಜೀವಿಸುವಂಥವರನ್ನಾಗಿ ನಾವಿದ್ದೇವೆ ಪ್ರಿಯರೇ. ಅದಕ್ಕಾಗಿ ದೇವರ ಒಂದು ಮಾರ್ಗದರ್ಶನ, ದೇವರ ಒಂದು ಕಾಯುವಿಕೆ, ದೇವರು ನಮಗೆ ಆತನು ಕುರುಬನಾಗಿ, ಆತನು ನಮ್ಮ ಮಾಲೀಕನಾಗಿ, ಆತನು ನಮಗೆ ಎಲ್ಲ ವಿಷಯದಲ್ಲಿ ನಮಗೆ ಕಾಯುವಾತನಾಗಿ ಇರುವಾಗ ನಾವು ಆತನಿಗೆ ಪರಿಪೂರ್ಣವಾಗಿ ನಾವು ನಡೆದುಕೊಳ್ಳಬೇಕು. ಇಸ್ಕಾರಿಯೋತು ಯೂದನೋಪಾದಿಯಲ್ಲಿ ಅಲ್ಲ, ನಾವು ಪೇತ್ರನೋಪಾದಿಯಲ್ಲಿ ಸಂಪೂರ್ಣವಾಗಿ ದೇವರ ಸಜೀವವಾದಂಥ ಕಾರ್ಯಗಳಿಗೋಸ್ಕರವಾಗಿ ನಮ್ಮ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ನಾವು ಭಕ್ತಿಯನ್ನು ಮಾಡುವಂಥವರಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವತ್ತಿನ ದಿವಸ ಕರ್ತನನ್ನು ನೀನು ಕುರುಬನನ್ನಾಗಿ ಮಾಡಿಕೊಂಡಿದೀಯಾ? ಯೇಸು ನಿನ್ನ ಕುರುಬನಾಗಿದ್ದರೆ ನಿನ್ನ ಜೀವಿತದಲ್ಲಿ ಕೊರತೆ ಇರೋದಿಲ್ಲ. ಅದು ಆರ್ಥಿಕವಾದಂಥ ಕೊರತೆ ಆಗಿರ್ಬೋದು, ಸಾಮಾಜಿಕವಾಗಿರ್ತಕ್ಕಂಥ ಕೊರತೆ ಆಗಿರ್ಬೋದು, ಆತ್ಮೀಯವಾದಂಥ ಕೊರತೆ ಆಗಿರ್ಬೋದು. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ನಿನಗೆ ಕೊರತೆ ಇಲ್ಲದೆ ನಡೆಸುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಒಂದು ವೇಳೆ ಇಲ್ಲಿಯವರೆಗೆ ನೀನು ಒಂದು ವೇಳೆ ಆತನ ಸ್ವರಕ್ಕೆ ಕಿವಿಗೊಡಲಾರ್ದಂಥ ಕುರಿಮರಿಯಾಗಿದೆಯೇನೋ, ಇವತ್ತಾದರೂ ನೀನು ಆತನ ಸ್ವರಕ್ಕೆ ಕಿವಿಗೊಡು. ಇವತ್ತಾದರೂ ಆತನನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ, ಸ್ವಂತ ಕುರುಬನನ್ನಾಗಿ ಆತನನ್ನು ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಒಂದು ಜೀವಿತದಲ್ಲಿ ಆತನ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ನೀನು ಅರಿಕೆ ಮಾಡು. ಹೌದು ಸ್ವಾಮಿ, ನೀನು ನನಗೆ ಕುರುಬನಾಗಿರಬೇಕಪ್ಪ, ನಾನು ನಿನ್ನ ಕುರಿಮರಿಯಾಗಿ ನಾನು ಇರ್ತೀನಿ ಸ್ವಾಮಿ ಎಂಬುದಾಗಿ. ದೇವಾ, ನೀನು ಕುರುಬನಾಗಿರುವಾಗ, ಕುರಿಮರಿಯಾಗಿ ನಾನಿರುವಾಗ ನನಗೆ ಯಾವ ಕೊರತೆ ಇಲ್ಲದೆ ನೀನು ಕಾಪಾಡ್ತೀಯಪ್ಪ. ದೇವರೇ, ನೀನು ಕುರುಬನಾಗಿರುವಾಗ ನನ್ನನ್ನು ವಿಶ್ರಾಂತಿಯ ಸ್ಥಳದಲ್ಲಿ ನೀನು ನನ್ನನ್ನು ನಡೆಸ್ತೀಯಪ್ಪ. ನನ್ನನ್ನು ನೀನು ಜೀವಕರವಾದಂಥ ನೀರುಗಳ ಬಳಿಗೆ ನನ್ನನ್ನು ಬರಮಾಡ್ತೀಯಪ್ಪ. ದೇವರೇ, ನೀನು ನನಗೆ ಕುರುಬನಾಗಿರುವಾಗ ಕಾರ್ಗತ್ತಲಿನ ಕಣಿವೆ ಇರಲಿ, ಮರಣಕರವಾದಂಥ ಸ್ಥಿತಿಯೇ ಇರಲಿ, ನೀನು ನನ್ನ ಸಂಗಡ ಹತ್ತಿರವೇ ಇದ್ದು ನನ್ನನ್ನು ಕಾಯ್ತೀಯ, ಕಾಪಾಡ್ತೀಯ ಸ್ವಾಮಿ. ದೇವರೇ, ನೀನು ನನಗೆ ಕುರುಬನಾಗಿರುವಾಗ ನನಗೆ ಯಾವ ವಿಷಯದಲ್ಲಿ ಚಿಂತೆ ಇಲ್ಲ, ಕೊರತೆ ಇಲ್ಲಪ್ಪ. ನನ್ನನ್ನು ತುಂಬಿ ಹೊರಸೂಸುವ ಹಾಗೆ ನೀನು ಕಾರ್ಯ ಮಾಡ್ತೀಯಪ್ಪ. ದೇವರೇ, ನೀನು ನನಗೆ ಕುರುಬನಾಗಿ ನನಗೋಸ್ಕರವಾಗಿ ನೀನು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿರುವಾಗ, ನನಗೋಸ್ಕರವಾಗಿ ನೀನು ಪ್ರಾಣವನ್ನೇ ಕೊಟ್ಟು ನನ್ನನ್ನು ಸಂಪಾದನೆ ಕೊಂಡಿರುವಾಗ ಸ್ವಾಮಿ, ನನ್ನನ್ನು ರಕ್ಷಿಸುವುದಕ್ಕಾಗಿ ನಿನ್ನ ಸ್ವಪ್ರಾಣವನ್ನೇ ನೀನು ಅರ್ಪಿಸಿದಾಗ ದೇವರೇ ಸ್ವಾಮಿ, ನಿನಗೆ ವಿಧೇಯತೆಯುಳ್ಳವನಾಗಿ ನಮ್ಮ ಜೀವ ಇರೋವರೆಗೂ ನಿನಗೆ ಚಿರಋಣಿಯಾಗಿ ಜೀವಿಸುವಂತೆ ದೇವರೇ ನಮ್ಮೆಲ್ಲರನ್ನ ರೂಪಿಸಯ್ಯ. ಸದಾಕಾಲವು ಯೆಹೋವನ ಮಂದಿರದಲ್ಲಿಯೇ ನಾನು ವಾಸಿಸುವೆನು ಎಂಬುದಾಗಿ. ಭೂಲೋಕದಲ್ಲಿ ಆಗಿರ್ಬೋದು, ಪರಲೋಕದಲ್ಲಿ ಆಗಿರ್ಬೋದು ಸ್ವಾಮಿ, ಕರ್ತನೆ ಇಲ್ಲಿ ಮಂದಿರ, ಅಲ್ಲಿಯೂ ಕೂಡ ಮಂದಿರವೇ ಎಂಬುದಾಗಿ ನಾವು ಮಂದಿರಕ್ಕೆ ಸಂಬಂಧಪಟ್ಟಂಥವ್ರು, ಕರ್ತನಿಗೆ ಸಂಬಂಧಪಟ್ಟಂಥವ್ರು, ಕರ್ತನೆ ನಮಗೆ ಬೆಳಕು ಜೀವ ಎಂಬುದಾಗಿ ಜೀವಿಸುವಂತೆ ಸಹಾಯ ಮಾಡಿರಿ ಎಂಬುದಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರುವಂಥದ್ದು ಬೇಡ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯಾದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಅದ್ಭುತಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಯಪ್ಪ ಕರ್ತನೆ ದೇವರೇ, ನಿನಗೆ ಸ್ತೋತ್ರ. ನಮ್ಮನ್ನು ಆಶ್ರಯಿಸುವುದಕ್ಕಾಗಿ ಉತ್ತಮೋತ್ತಮವಾಗಿರುವಂಥ ಉಪದೇಶವನ್ನು ಸ್ವಾಮಿ ನಮಗೆ ಉಣಬಡಿಸಿದ್ದಕ್ಕಾಗಿ ಸ್ತೋತ್ರ. ಆತ್ಮಿಕ ಆಹಾರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರಾತ್ಮನೇ, ಪರಿಶುದ್ಧಾತ್ಮನೇ, ನಿನ್ನ ಒಂದು ಚಿತ್ತದ ಪ್ರಕಾರ ನಡೀಲಿಕ್ಕಾಗುವಂತೆ ನೀನು ಕರ್ತನೆ ಬುದ್ಧಿ ಮಾತುಗಳನ್ನು ನಮಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ ದೇವ.
ದೇವರೇ, ರಕ್ಷಕನೇ, ಎಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಕುಟುಂಬದಲ್ಲಿರ್ತಕ್ಕಂಥ ಬಲಹೀನವಾಗಿರೋ ಸ್ವಭಾವವುಳ್ಳವರೆಲ್ಲರೂ ಕೂಡ ಬದಲಾವಣೆಯಾಗಿ ಸ್ವಾಮಿ ಕರ್ತನೆ, ಈ ಒಂದು ಆತ್ಮಿಕವಾಗಿರ್ತಕ್ಕಂಥ ಕರ್ತನೆ, ಈ ಒಂದು ಮೃತ್ಯುಂಜಯ ಮಠದ ಕುಟುಂಬವು ಸ್ವಾಮಿ ಯಾರು ಬಲಹೀನವಾಗಿದ್ದಾರೆ ಅವರೆಲ್ಲರೂ ಕರ್ತನೆ ಬಲವಂತರಾಗುವುದಕ್ಕಾಗಿ, ಅವರಲ್ಲಿರ್ತಕ್ಕಂಥ ದುಷ್ಟ ಸ್ವಭಾವ, ಆ ಸೋಮರಿತನ ಸ್ವಭಾವ, ಕರ್ತನೆ ವಾಕ್ಯವನ್ನು ಕೇಳದೆ ವಾಕ್ಯ ಪ್ರಕಾರ ನಡೆಯದೇ ಇರತಕ್ಕಂಥ ಸ್ವಭಾವ ಎಲ್ಲ ದೂರ ಮಾಡಿ ಕರ್ತನೆ ಯಾವ ಪ್ರಕಾರವಾಗಿ ದಾವೀದನ ಕರ್ತನೆ ನಿನ್ನ ಕಡೆ ದೃಷ್ಟಿ ಇಟ್ಟು ಕರ್ತನೆ ನಿನ್ನನ್ನು ಹಿಂಬಾಲಿಸಿ ನಿನ್ನನ್ನು ಅಂಟಿಕೊಂಡು ಜೀವಿಸಿದನು, ಆರಾಧಿಸಿದನು, ನಿನ್ನನ್ನು ಮಹಿಮೆಪಡಿಸುವುದಕ್ಕಾಗಿ ಪ್ರಯಾಸಪಟ್ಟನು. ಆ ಪ್ರಕಾರವಾಗಿ ರೂಪಿಸಿ ಬಲಪಡಿಸಿ ಭದ್ರಪಡಿಸಿ ನಡೆಸಬೇಕೆಂಬುದಾಗಿ ದೇವರಾತ್ಮನೇ ಪರಿಶುದ್ಧ ನಿನ್ನ ಚಿತ್ತವೇ ನಮ್ಮೆಲ್ಲರಲ್ಲಿ ನೆರವೇರಬೇಕೆಂಬುದಾಗಿ ಯೇಸು ಕ್ರಿಸ್ತ ಮಹಾಪ್ರಭುಗಳ ಪರಿಶುದ್ಧ ದಿವ್ಯ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್. ಹಲ್ಲೆಲೂಯಾ.